ಈಗ ಇದು ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂತ ತೋರಿಸಿದ್ದಾರೆ. ಇದೇನು ಅಂತ ಕಷ್ಟ ಇಲ್ಲ. ಇಲ್ಲಿ ನೋಡಿದ್ರೆ ಫಾರ್ ಎ ಮೊಮೆಂಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನು ಯೋಚನೆ ಮಾಡಬೇಡಿ. ಇದು ನೀವು ಲಾಗಿನ್ ಆದರೆ ಎಲ್ಲ ಮಕ್ಕಳಿಗೆ ಗೊತ್ತಿದೆಯಪ್ಪ, ಪೇರೆಂಟ್ಸ್ ಯೋಚನೆ ಮಾಡಲೇಬೇಡಿ, ಮಕ್ಕಳಿಗೆ ಎಲ್ಲ ಗೊತ್ತಿದೆ. ಈಗ ನೀವು ಹೊಸ ಮೊಬೈಲ್ ತೊಗೊಂಡ್ರೆ ಇದು ಹೆಂಗೆ ವರ್ಕ್ ಮಾಡೋದು ಅಂತ ಅವ್ರ ಹತ್ರ ಕೇಳ್ತೀರ ಈಗ. ಸೊ ಹಾಗಾಗಿ ಈ ಜೆನ್ ಝೀನು ಅಲ್ಲ, ಅವ್ರು ಸರ್ ಹೇಳ್ದಂಗೆ ಆಲ್ಫಾ. ಸೊ ಅವ್ರಿಗೆಲ್ಲ ಕೇಳಿಸ್ಕೊಂಡು ಆಮೇಲೆ ನೀವು ಯೂಸ್ ಮಾಡೋಂಗೆ ಆಗಿದ್ದೀವಿ ಈಗ. ಸೊ ಹಾಗಾಗಿ ಇದು ಭಾಳ ಈಸಿ ಇದೆ ಪ್ರಕ್ರಿಯೆ. ಹೋದ ವರ್ಷದಿಂದ ಫೋಟೋ ಇಂಟ್ರಡ್ಯೂಸ್ ಮಾಡಿದ್ದಾರಪ್ಪ. ನೀವು ಲಾಗಿನ್ ಆಗ್ತಾ ಇದ್ದಂಗೆ ಫೋಟೋ ವೆರಿಫಿಕೇಷನು, ಒನ್ ಟೈಮ್ ಪಾಸ್ವರ್ಡು, ಯಾವುದು ರಿಜಿಸ್ಟರ್ಡ್ ಮೊಬೈಲು, ಆ ಮೊಬೈಲನ್ನು ಚೇಂಜ್ ಮಾಡೋಕ್ಕೆ ಬಿಡಲ್ಲ. ಆ ರಿಜಿಸ್ಟರ್ಡ್ ಮೊಬೈಲು ಸಿಮ್ ಎಲ್ಲ ಆ್ಯಕ್ಟಿವ್ ಆಗಿರೋ ಥರ ನೋಡ್ಕೊಳ್ಳಿ. ಮೊಬೈಲ್ ನಂಬರ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಅದನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಅದಷ್ಟು ಬೇಸಿಕ್ ಥಿಂಗ್. ಫೋಟೋನು ಅಷ್ಟೇನೆ. ಫೋಟೋ ಅಂದರೆ ನೀವೇ ಇನ್ ಪರ್ಸನ್ ಕೂತಿರ್ಬೇಕು. ಇದು ಏನಾಗ್ತಾ ಇತ್ತು ಅಂದರೆ ಸುಮಾರು ಜನಕ್ಕೆ ಈ ಉದ್ದೇಶ ಮಾಡಿರೋದು ಇಷ್ಟೇ ಅಪ್ಪ. ಈ ಮಂಥನ ಮಾಡಿರೋದೆಲ್ಲ ಎಸ್ಪೆಷಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳು ಮತ್ತು ಕೆಲವರು ಪೇರೆಂಟ್ಸು ಫಾಲೋ ಮಾಡೋಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ತಾರೆ, ಒಂದು ಸೈಬರ್ ಕೆಫೆಗೆ ಹೋಗ್ತಾರೆ. ಅವನೇ ಡಿಸೈಡ್ ಮಾಡಿಬಿಡ್ತಾ ಇದ್ದ, ನಿಮಗೆ ಎಷ್ಟು ರ್ಯಾಂಕು, ನೀನು 6000 ಇದು ಮಾತ್ರ ಹಾಕು, ನಿಂಗೆ ಸಿಗಲ್ಲ, ಸುಮ್ಮನೆ ಏನೋ ಎಂಟ್ರ್ ಮಾಡ್ತಾ ಇದೆ ಅಂತ ಅವನೇ ಬಿಡು. ಅವ್ನು ಡಿಸೈಡ್ ಮಾಡ್ತಾ ಇದ್ದ. ಅವಾಗ ಫೋಟೋ ಈ ಹುಡುಗನಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಆಮೇಲೆ ಅವರು ಪ್ರಾಧಿಕಾರಕ್ಕೆ ಹೋಗೋರು, ಅವರು ಈಗ ಪ್ರಾಬ್ಲಮ್ ಆಗಿದೆ, ಯಾಕೆಂದರೆ ಇವನ ಹತ್ರ ವೆರಿಫೈನೇ ಮಾಡ್ಸಿಲ್ಲ, ಅವ್ನು ಹೇಳ್ಬಿಡ್ತಾ ಇದ್ದ ಹಿಂಗೆ ಮಾಡು ಅಂತ. ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಬಿಟ್ರೆ ಅವನೇ ಏನೋ ಫಿಲಪ್ ಮಾಡಿ ಕಳಿಸ್ಬಿಡೋರು. ಈಗ ನಿಮಗೂ ಅದು ಗೊತ್ತಿರಲಿ ಅಂತ ನಿಮ್ಮ ಫೋಟೋ ಮತ್ತು ಮೊಬೈಲ್ ನಂಬರು, ಒನ್ ಟೈಮ್ ಪಾಸ್ವರ್ಡ್ ಎಲ್ಲ ಬರುತ್ತೆ. ಕಾಣಿಸ್ತಾ ಇದೆಯಾ ಅಲ್ಲಿ, 3ನೇದು ಕಾಣಿಸ್ತಾ ಇದೆಯಾ, ಅಲ್ಲೆಲ್ಲ ಒನ್ ಟೈಮ್ ಪಾಸ್ವರ್ಡ್ ಅವೆಲ್ಲ ಎಂಟ್ರ್. ಅಂದರೆ ನೀವು ಕೂತಿದ್ದೀರಾ ಎಂಟ್ರ್ ಮಾಡುವಾಗ ನಿಮ್ಮ ಗಮನಕ್ಕೆ ಬಂದಿದೆ ಅನ್ನೋದನ್ನು ಅವರು ಚೆಕ್ ಮಾಡೋದಕ್ಕೋಸ್ಕರ. ಇಲ್ಲ ಸರ್ ಎಲ್ಲ ಮಾಡಿಬಿಟ್ಟು ಆಚೆ ಬಂದ್ಬಿಟ್ಟು ಆಮೇಲೆ ಫಿಲಪ್ ಮಾಡ್ಕೊಳ್ಳೋದು ನಿಮ್ಮ ಮಿಸ್ಟೇಕ್. ನೀವು ಅಲ್ಲಿ ಕೂತಿರ್ಬೇಕು. ಇಲ್ಲ ಸರ್ ನಾನು ಲಾಗಿನ್ ಮಾಡಿಸ್ದೆ, ಒನ್ ಟೈಮ್ ಪಾಸ್ವರ್ಡು ಕೊಟ್ಟೆ, ನಾನೇ ಫೋಟೋ ಎಲ್ಲ ಇದು ಮಾಡಿಸ್ದೆ, ಆದಮೇಲೆ ಅವ್ನಿಗೆ ಬಿಟ್ಬಿಟ್ಟೆ ಅಂದರೆ ಯು ಶುಡ್ ಬಿ ಕೇರ್ಫುಲ್. ಇಷ್ಟು ತಾವು ನೋಡ್ಕೊಳ್ಳಿ. ಇದಾದ ಮೇಲೆ ಒನ್ ಟೈಮ್ ಲಾಗಿನ್ ಆಗೋದಷ್ಟೇ. ಈ ಸಿಂಪಲ್ ಪ್ರೊಸೀಜರ್ ಲಾಗಿನ್ ಆಗೋದು ನಿಮಗೆ ಗೊತ್ತಾಗುತ್ತಪ್ಪ. ಇದೇನಂತ ಯೋಚನೆ ಮಾಡೋಂಥ ವಿಚಾರ. ಲಾಗಿನ್ ಆದಮೇಲೆ ಇದು ಅವರು ಪ್ರಾಧಿಕಾರದಿಂದ ಕಳಿಸಿರೋದು. ಇನ್ಫ್ಯಾಕ್ಟ್ ನನಗೂ ಕಾಣಿಸ್ತಾ ಇಲ್ಲ, ಅಷ್ಟು ಸಣ್ಣ ಫಾಂಟ್ ಇದೆ. ತಾವು ಏನು ಯೋಚನೆ ಮಾಡಬೇಡಿ, ಆದರೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆಗ್ಬೋದಾ? ಈ ನನ್ನ ಮಾತು ಕೇಳಿಸ್ಕೊಂಡ್ರೆ ಸಾಕು. ನೋಡಿ, ಅಲ್ಲಿ ಕೆಳಗಡೆ ಬಾಟಮಲ್ಲಿ ಬರೆದಿದ್ದೀವಿ, ಲಾಗಿನ್ ಆದಮೇಲೆ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ, ಅಂದರೆ ಈ CET ಆಪ್ಷನ್ ಎಂಟ್ರಿಗೆ ಹಳೆ ಫೀಸ್ ಏನೇನೇ ಕಟ್ಟಿದ್ರು ಕೂಡ ಆಪ್ಷನ್ ಎಂಟ್ರಿಯಲ್ಲಿ ತಾವು ಭಾಗವಹಿಸೋದಕ್ಕೆ ಒಂದು ಪ್ರಾಧಿಕಾರಕ್ಕೆ ಒಂದು ಫೀಸನ್ನು ಕಟ್ಟಬೇಕು. ಎಲ್ಲರೂ ಕಟ್ಟಬೇಕು, ಎಲ್ಲ ಕೆಟಗರಿಯವರು ಕಟ್ಟಬೇಕು. ಅದು 750 ರೂಪಾಯಿ. ಕಾಣಿಸ್ತಾ ಇದೆಯಾ ಕೆಳಗಡೆ? ಸೆಲೆಕ್ಟ್ ಪೇ ಆನ್ಲೈನ್, ಲಿಂಕ್ ಫಾರ್ ಪೇಮೆಂಟ್. ಅಲ್ಲಿ ಒಂದು ಆಪ್ಷನ್ ಇದೆ, ರೆಡ್ ಕಲರ್ದು ಆಪ್ಷನ್ ಕಾಣಿಸ್ತಾ ಇದೆ. ಅಲ್ಲಿ ಕ್ಲಿಕ್ ಮಾಡಿ ಹೋದಾಗ ಗೊತ್ತಾಗ್ಬಿಡುತ್ತೆ. ಅದು ಒಂದು ಪೇಮೆಂಟ್ ಮಾಡಬೇಕು. ಫಸ್ಟ್ ಟೈಮು ನೀವು ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ಇವತ್ತು ಲಾಗಿನ್ ಆಗ್ತೀರಾ, ಫೋಟೋ ಮತ್ತು ಒನ್ ಟೈಮ್ ಪಾಸ್ವರ್ಡು ರಿಜಿಸ್ಟರ್ಡ್ ಮೊಬೈಲ್ ಬಂದಿದೆ, ಲಾಗಿನ್ ಆದಮೇಲೆ ಪೇಮೆಂಟ್ ಮಾಡಬೇಕು. 750 ರೂಪಾಯಿ ಸ್ಟ್ಯಾಂಡರ್ಡ್, ಎಲ್ರಿಗೂ 750. ಇದು ಪ್ರಾಧಿಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥದ್ದು. ಈಗಲಲ್ಲ, ಅವ್ರು ಆಪ್ಷನ್ ಎಂಟ್ರಿ ಬಿಡ್ತಾರಲ್ಲ ಅವಾಗ, ಬಿಟ್ಟ ಮೇಲೆ ಲಾಗಿನ್ ಆದಮೇಲೆ 750 ಕಟ್ಟೋದಕ್ಕೆ ಅದೇ ಆಪ್ಷನ್ನು. ಮಾಮೂಲಿ ನಿಮ್ಮ QR ಕೋಡು ಅಥವಾ ಬ್ಯಾಂಕ್ ಚಲನ್ನು ಎಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಎಲ್ಲ ಕಟ್ಟಿದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಾ, QR ಕೋಡು ಅಥವಾ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಎಲ್ಲ ಆಪ್ಷನ್ ಕೊಡ್ತಾನೆ. ಕೊಟ್ಟ ಮೇಲೆ ಸಕ್ಸಸ್ ಅಂತ ಬರುತ್ತೆ. ನೀವು ಪೇ ಆಗಿರೋದು ಈ ವರ್ಷ ಪೂರ್ತಿ, ನೀವು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಎಕ್ಸ್ಟೆಂಡೆಡ್ ರೌಂಡ್, ಕ್ಯಾಶುವಲ್ ರೌಂಡು, ಸ್ಟ್ರೇ ರೌಂಡ್ ಯಾವ್ದು ಬಂದರೂ ಎಲ್ಲದಕ್ಕೂ ಸೇರಿಸಿ ಅದು ಒನ್ ಟೈಮ್ ಪೇಮೆಂಟು. ಆಗ್ಬೋದಾ? ಇಷ್ಟು. ಇದು ಪೇಮೆಂಟ್ ಆದಮೇಲೆ ಎಲ್ಲ ಡೀಟೇಲ್ಸು, ಪೇಮೆಂಟ್ ಡೀಟೇಲ್ಸು ಅವೆಲ್ಲ ಬರುತ್ತೆ. ಈಗ ಇಲ್ಲೊಂದು ಅಂದರೆ ನಾನು ಪ್ರಾಧಿಕಾರದಿಂದ ಕೆಲವು ಗೈಡ್ಲೈನ್ಸು, ಅಂದರೆ ನಾನು ಏನು ಮಿಸ್ಟೇಕ್ ಮಾಡಲ್ಲ, ತಪ್ಪು ಮಾಡಲ್ಲ, ಅಥವಾ ಕೆಲವರು ಏನು ಮಾಡಿದ್ದಾರೆ ಅವೆಲ್ಲವೂ ಕೂಡ ಅವರು ಹೇಳಿದರು. ಫೋಟೋ ವೆರಿಫಿಕೇಷನ್ನ ಇನ್ಯಾರೋ ಫೋಟೋ ಇಡಿಸ್ಬಿಡೋದು, ಅವ್ನು ಬಂದೇ ಇಲ್ಲ ಪರ್ಸನ್ನು, ಇದೆಲ್ಲವೂ ಕೂಡ ನಾನು ಪ್ರಾಧಿಕಾರದ ಗೈಡ್ಲೈನ್ಸ್ಗೆ, ಅಂದರೆ ಫೋಟೋನ ಹಿಡಿದ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಬಿಡೋದು, ಸೊ ವೆರಿಫಿಕೇಷನ್ ಮಾಡೋದು, ಹೀಗೆ ಈ ಥರದ್ದೆಲ್ಲ ಮಾಡಿ ಅವರು ಕಂಪ್ಲೀಟ್ ಡಿಬಾರ್ ಆಗಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಅವ್ರು ಭಾಗವಹಿಸಂಗಿಲ್ಲ, ಹಾಗೆಲ್ಲ ಮಾಡಿದ್ದಾರೆ. ಸೊ ಏನಿಲ್ಲ, ನೀವು ಆ ಥರ ಏನು ಯೋಚನೆ ಮಾಡಬೇಡಿ. ಪ್ಲೈನ್ ನಾರ್ಮಲ್ ಆಗಿ ಏನು ಪ್ರೊಸೀಜರ್ ನಡೀತಾ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ, ಯಾವ ತೊಂದರೆನೂ ಇಲ್ಲ. ಅದೆಲ್ಲವೂ ಕೂಡ ನಾನು ಅಗ್ರಿ ಆಗಿದ್ದೀನಿ ಅಂತ ಹೇಳೋದು, ಆಮೇಲೆ ಮುಂದುವರಿಸೋದು. ಈಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿ. ಈಗ ಆಪ್ಷನ್ ಎಂಟ್ರಿ, ಇಷ್ಟು ಫೀಸ್ ಪೇ, ಲಾಗಿನ್ ಆಗಿ ಫೀಸ್ ಪೇ ಮಾಡಿದರೆ 750 ಮುಗೀತಷ್ಟೇ. ಈಗ ಆಪ್ಷನ್ ಎಂಟ್ರಿಯಲ್ಲಿ ನನಗೆ ಮೊದಲನೇ ಆಪ್ಷನು ನನಗೆ ಇಂಜಿನಿಯರಿಂಗ್ಗೆ ಅಂತ ಇತ್ತು ಅಂತ ಅಂದ್ಕೊಳ್ಳೋಣ. ಅಲ್ಲಿ ಕೊಡ್ತಾನೆ, ನೀವು 2ನೇ ಕಾಲಮ್ ನೋಡಿ ಗೊತ್ತಾಗ್ತದೆ. ಫಸ್ಟು ಯಾವ ಕಾಲೇಜ್ ಬೇಕೋ, ಫಸ್ಟು ಕಾಲೇಜ್ ವೈಸ್. ಯಾಕೆ ಅಂತಂದರೆ ಇಂಜಿನಿಯರಿಂಗು ಸ್ವಲ್ಪ ಮೆಡಿಕಲ್ ಥರ ಸಿಂಪಲ್ ಆಗಿಲ್ಲ. ಮೆಡಿಕಲ್ ಅಂದರೆ ಬರೀ ಕಾಲೇಜ್ ಅಷ್ಟೇ.
ಅಲ್ಲಿ ಬೇರೆ MBBS ಅಲ್ಲಿ ಏನೋ ಸೈಡ್ ಬೇರೆ ಏನಿಲ್ಲ. ನಮ್ಮಲ್ಲಿ ಒಂದು ಇಂಜಿನಿಯರಿಂಗ್ ಅಂದ್ರೆ ಒಂದು 25 ಕೋರ್ಸ್ ಇರ್ಬೋದು. ನಮ್ಮ ಇಂಜಿನಿಯರಿಂಗಲ್ಲಿ ಒಂದು 50ರಿಂದ 60 ಕೋರ್ಸ್ಗಳಿದೆ. ಹಾಗಾಗಿ ನೀವು ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. 108 ಡೌಟ್ ಬರ್ತದೆ. ಹಾಗಾಗಿ ಮೊದಲನೇದು ಕಾಲೇಜನ್ನ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಆಪ್ಷನ್ ಹಾಗೆ ನ್ಯಾವಿಗೇಟ್ ಆಗಿಬಿಡುತ್ತೆ. ಕೇಳಿಸ್ಕೊಂಡಿರಿ, ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗ್ತದೆ. ಏನು ಯೋಚನೆ ಮಾಡಬೇಡಿ, ತುಂಬ ಸಿಂಪಲ್ ಆಗಿದೆ. ಕಾಲೇಜಿಗೆ ಹೋದ್ಮೇಲೆ ಕಾಲೇಜಲ್ಲಿ ಅಲ್ಲಿರ್ತಕ್ಕಂಥ ಕೋರ್ಸ್ಗಳು ಲಿಸ್ಟ್ ಆಗ್ತಾ ಹೋಗ್ತದೆ. ಆಯಿತಾ? ಕಾಲೇಜುಗಳು ನೋಡಿ, ಈ ಕಡೆ ಕಾಲೇಜುಗಳು ಯಾವ್ಯಾವ ಕಾಲೇಜ್ ಇದೆ ಎಲ್ಲ ಲಿಸ್ಟ್ ಬರ್ತದೆ ಲಾಸ್ಟ್ ಕಾಲಮಲ್ಲಿ. ನೀವು ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಂಜಿನಿಯರಿಂಗಲ್ಲಿ ಏನು ಸೆಲೆಕ್ಟ್ ಮಾಡಿದ್ರಿ? ಕಾಲೇಜ್. ಇದೇನು ನೋಡ್ತಾ ಇದ್ದೀನಿ ಗೊತ್ತಾಗ್ತಲ್ಲ, ಏನು ಯೋಚನೆ ಮಾಡಬೇಡಿ. ನಾನು ಏನು ಹೇಳ್ತಾ ಇದ್ದೀನಿ ಇದನ್ನೇ ಗಮನದಲ್ಲಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು 3-4 ತಿಂಗಳು ಇಟ್ಕೊಳ್ಳಿ, ಆಮೇಲೆ ಮರ್ತುಬಿಡಿ. ಅಲ್ಲಿ ಮುಗಿದೋಗಿರ್ತಲ್ಲ ಅಡ್ಮಿಷನ್ನು, ಆಮೇಲೆ ಮರ್ತುಬಿಡ್ಬೋದು. ಸೊ ಇಲ್ಲಿ ಕಾಲೇಜನ್ನು ಸೆಲೆಕ್ಟ್ ಮಾಡಿದ ಮೇಲೆ ಆ ಕಾಲೇಜಲ್ಲಿ ಯಾವ ಕೋರ್ಸ್ಗಳಿದೆ ಅವೆಲ್ಲವೂ ಕೂಡ ಡಿಸ್ಪ್ಲೇ ಆಗ್ತಾ ಹೋಗ್ತದೆ. ಕಾಣಿಸ್ತಾ ಇದೆಯಾ? ಈಗ ಅದ್ರ ಪ್ರಕಾರ ನೀವು ಪ್ರಯಾರಿಟಿ ಮಾಡ್ಕೊಳ್ಳೋದು. ಪ್ರಯಾರಿಟಿ ಮಾಡಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆಯಾ? ಮೊದಲನೇದು ಯಾವುದೋ ಒಂದು ಕಾಲೇಜ್. ಆ ಕಾಲೇಜ್ ಇಲ್ಲಿ 1 ಅಂತ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ನಂಬರ್ 1 ಅಂತ ಕಾಣಿಸ್ತಾ ಇದೆಯಾ? 1 ಯಾವುದೋ ಒಂದು ಕಾಲೇಜ್ ಹಾಕಿದ್ದಾರೆ. ಆ ಕಾಲೇಜಲ್ಲಿ ಯಾವ ಕೋರ್ಸು? ಏರೋಸ್ಪೇಸ್ ಇಂಜಿನಿಯರಿಂಗ್ ಎಲ್ಲಿ? ಅದರ ಮೇಲ್ಗಡೆ ಇರೋ ಕಾಲೇಜ್ ಹೆಸರು ಇದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹಾಕಿದ್ದಾರೆ. ನಾನು ಓದ್ತಾ ಇದ್ದೀನಿ ಇಲ್ಲಿ. ಮೊದಲನೇದು ಮೇಲ್ಗಡೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹಾಕಿದ್ದಾರೆ. ಅಲ್ಲಿ ಯಾವ ಕೋರ್ಸು ನಿಮಗೆ ಫಸ್ಟ್ ಪ್ರಯಾರಿಟಿ ಮಾಡ್ಕೊಂಡಿದ್ದೀರಾ? ಏರೋಸ್ಪೇಸ್ ಇಂಜಿನಿಯರಿಂಗು ಮೊದಲನೇ ಪ್ರಯಾರಿಟಿ ಮಾಡ್ಕೊಂಡಿದ್ದೀರಾ. ಆಗ್ಬೋದಾ? ಅದ್ರ ಪಕ್ಕ ಏನು ತೋರಿಸ್ತಾ ಇದೆ ಅಂದರೆ ಫೀಸ್ ಸ್ಟ್ರಕ್ಚರು. ಅಲ್ಲಿ ಆ ಕಾಲೇಜಿಗೆ ಸೇರಿದ್ರೆ, ಆ ಬ್ರಾಂಚಿಗೆ ಸೇರಿದ್ರೆ ಫೀಸ್ ಸ್ಟ್ರಕ್ಚರ್ ಎಷ್ಟು? 1,12,000. ಪ್ರಯಾರಿಟಿ ಎಷ್ಟಿದೆ ಇದು? ಮೊದಲನೇದು. ಹಾಗೆ ಎರಡನೇ ಪ್ರಯಾರಿಟಿ ಅಂದರೆ ನೀವು ಕೋರ್ಸ್, ಇಂಜಿನಿಯರಿಂಗು ಕೋರ್ಸು, ಕಾಲೇಜು ಕೋರ್ಸು ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಪ್ರಯಾರಿಟಿಗಳು ಲಿಸ್ಟ್ ಆಗ್ತದೆ. ಲಿಸ್ಟೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೆಳಗಡೆ ಬಾಟಮಲ್ಲಿ ಕಾಣಿಸ್ತಾ ಇದೆಯಾ ಸೇವ್ ಅಂತ ಹೇಳಿದ್ರೆ ಸೇವ್ ಆಗಿರುತ್ತೆ. ಸರ್ ಸೇವ್ ಮಾಡ್ಬಿಟ್ಟೆ ಆಗೋಯ್ತು, ಎಡಿಟ್ ಮಾಡ್ಬೋದು. ಮತ್ತೆ ಏನು ಯೋಚನೆ ಮಾಡ್ಬಿಡಿ. ಎಷ್ಟು ಸರ್ ಎಡಿಟ್ ನೀವು ಒಂದು 5-6 ಸಲ ಇದು ನೀವು ಚೇಂಜ್ ಮಾಡ್ತಾ ನಿಮ್ಗೆ ಇನ್ನೊಂದು ಡಿಸ್ಕಸ್ ಮಾಡಿದ್ರಿ, ನಿಮ್ಮ ಫ್ರೆಂಡ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರಿ, ಅವ್ರ ಮಗ ಬಂದು ಹೇಳ್ದ, ಅಂಕಲ್ ಇದು ಸರಿ ಇದೆ ಸರ್, ಹಿಂಗೆ ಎಲ್ಲ ಹೇಳ್ದ. ಮಾಡಿದ್ಮೇಲೆ ನಿಮ್ಗೆ ಅನ್ನಿಸ್ಬೇಕು. ಅವ್ನು ಹೇಳ್ದ ಅಂತ ಮಾಡಬೇಡಿ, ನಿಮಗೆ ಅನ್ನಿಸ್ಬೇಕು. ಈ ಪ್ರಯಾರಿಟಿ ನೋಡಿ ಕಾಣಿಸ್ತಾ ಇದೆಯಾ? 1, 2, 3, 4 ಅಂತ ಹಾಕಿದ್ದಾರೆ. ಎರಡನೇದು ನೋಡಿ, ಅದು MS ರಾಮಯ್ಯದಲ್ಲಿ, ಅಲ್ಲೂ ಕೂಡ ಅವನು ಏರೋಸ್ಪೇಸ್ ತೊಗೊಂಡಿದ್ದಾನೆ, ಅಲ್ಲೂ ಅದೇ ಫೀಸ್ ಇದೆ. ಮೂರನೇದು ನಿಮಗೆ SJC ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಳ್ಳಾಪುರಲ್ಲಿದೆ, ಅಲ್ಲೂ ಕೂಡ ಏರೋಸ್ಪೇಸು. ಇವನು ಯಾರೋ ಏರೋಸ್ಪೇಸ್ ಭಾಳ ಇಂಟ್ರೆಸ್ಟೆಡ್ ಇದೆ ಅನ್ನಿಸ್ತಾ ಇದೆ, ಅವನು ಆಪ್ಷನ್ನ ಕೊಟ್ಟಿದ್ದಾರೆ. ಇದು ಅವ್ರು ಕೊಟ್ಟಿರೋದು, ಪ್ರಾಧಿಕಾರದ್ದು, ಅದು ಹಾಕಿದ್ದೀನಿ. ನೀವು ಅವ್ರಿಗೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೀವೆಲ್ಲ ಏರೋಸ್ಪೇಸ್ ಹಾಕೋ ಅವಶ್ಯಕತೆ ಇಲ್ಲ. ನೀವು ಏರೋಸ್ಪೇಸ್ ನೀವು ಸುಮ್ಮನೆ ಹಾಕಬೇಡಿ. ಅವ್ರು ಕೊಟ್ಟಿರೋ ಉದಾಹರಣೆ ಕೊಟ್ಟು ತೋರಿಸ್ತಾ ಇದ್ದೀವಿ ಅಷ್ಟೇ. ಆಗ್ಬೋದಾ? ನಿಮ್ಗೆ ಯಾವುದು ಎಲ್ಲ ಕಂಪ್ಯೂಟರ್ ಸೈನ್ಸೇ ಮಾಡಬೇಕು ಅಂತೇನಿಲ್ಲ. ನಾನು ಕಂಪ್ಯೂಟರ್ ಸೈನ್ಸ್ ಅವನು ಅಷ್ಟೇ. ಕಂಪ್ಯೂಟರ್ ಸೈನ್ಸ್ ನಿಮಗೆ ಯಾವುದು ಆಸಕ್ತಿ ಇದೆ, ನಿಮಗೆ ಎಲೆಕ್ಟ್ರಾನಿಕ್ಸ್ ಆಸಕ್ತಿ ಇದ್ದರೆ ಎಲೆಕ್ಟ್ರಾನಿಕ್ಸು ಮೊದಲನೇ ಕಾಲೇಜು, RVಯಲ್ಲಿ ಎಲೆಕ್ಟ್ರಾನಿಕ್ಸು, JCಯಲ್ಲಿ ಎಲೆಕ್ಟ್ರಾನಿಕ್ಸು, NIಯಲ್ಲಿ ಎಲೆಕ್ಟ್ರಾನಿಕ್ಸು, MS ರಾಮದಲ್ಲಿ ಎಲೆಕ್ಟ್ರಾನಿಕ್ಸು, ಅಥವಾ ಎಲೆಕ್ಟ್ರಾನಿಕ್ಸ್ 1-2 ಇರಲಿ, ಆಮೇಲೆ ಮಧ್ಯದಲ್ಲಿ ಕಂಪ್ಯೂಟರ್ ಸೈನ್ಸು. ಈ 2 ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಇರಲಿ ಅಂದರೆ ಕಂಪ್ಯೂಟರ್. ಅದನ್ನು ಪ್ರಯಾರಿಟಿ 1 to 100, 1000 ಏನು ಬೇಕು ಮಾಡ್ಕೊಳ್ಳಿ. ಆಗ್ಬೋದಾ? ಇಷ್ಟ ಆದಮೇಲೆ ಮುಂದೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀವಿ ನೋಡಿ. ಬಾಟಮಲ್ಲಿ ಸೇವ್ ಅಂತ ಇದೆ. ಸೇವ್ ಅಂತ ಆದಮೇಲೆ ಇಷ್ಟು ಆಯಿತು. ನಿಮಗೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಈಗ ಇಲ್ಲಿ ಮಾಡಿಫೈ ಅಂತ ಒಂದು, ಎಲ್ಲ ಸೇವ್ ಮಾಡಿದ ಮೇಲೆ ಮಾಡಿಫೈ ಅಪ್ಡೇಟ್ ಆಪ್ಷನ್ ಅಂತ ಇದೆ. ಇದು ಬರುತ್ತೆ ಒಂದ್ಸಲ ಮಾಡಿದ ಮೇಲೆ ಅಪ್ಡೇಟ್ ಆಪ್ಷನ್ ಅಂತ. ಎನಿ ಟೈಮ್ ಎಲ್ಲಿವರೆಗೆ? ಆ ಲಾಸ್ಟ್ ಡೇ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡ್ತಾರಲ್ಲ, ಮಾರ್ಕ್ ಆಗ್ಬೋದು ಅಥವಾ ಫೈನಲ್ ಆಗ್ಬೋದು, ಅಲಾಟ್ ಮಾಡೋವರೆಗೂ ಅಪ್ಡೇಟ್ ಆಪ್ಷನ್ ಕಾಣಿಸ್ತಾನೆ ಇರುತ್ತೆ. ಈ ಅಪ್ಡೇಟ್ ಆಪ್ಷನ್ಗೆ ಹೋದಾಗ ತಾವು ಗಮನಿಸ್ತಾ ಇರ್ಬೋದು, ಅಲ್ಲಿ 1, 2, 3, 4, 5, 6 ಎಂಟ್ರಿ ಮಾಡಿದ್ದಾರೆ. ಅಲ್ಲಿ ಯಾವ ಕೋರ್ಸು, ಯಾವ ಕಾಲೇಜು ನೋಡಿ. ಮೊದಲು 2ನೇ ಕಾಲಮು ಆಪ್ಷನ್ ನಂಬರು, 3ನೇ ಕಾಲಮು ಕಾಲೇಜ್ ನೇಮು, 4ನೇ ಕಾಲಮು ಕೋರ್ಸು ಮತ್ತು ಫೀಸ್. ಕರೆಕ್ಟಾಗಿ ಕಾಣಿಸ್ತಾ ಇರೋ ಪರವಾಗಿಲ್ಲ, ನಾನು ಕೇಳಿಸ್ಕೊಳ್ಳಿ. ಮೊದಲನೇ ಕಾಲಮ್ ಬಿಟ್ಬಿಡಿ, ಅದೇನೋ ಮಾಹಿತಿ ಇದೆ. ಎರಡನೇದು ತಮಗೆ ಆಪ್ಷನ್ ನಂಬರ್ 1, 2 ಪ್ರಯಾರಿಟಿ 1, 2, 3, 4, 5 ಇದ್ರ ಪ್ರಕಾರ ಎಂಟರ್ ಮಾಡಿದ್ದೀರಾ. ನೆಕ್ಸ್ಟ್ ಇದ್ದಿದ್ದು ಯಾವ ಕಾಲೇಜಲ್ಲಿ, ಆ ಮೊದಲನೇ ಪ್ರಯಾರಿಟಿ ಯಾವ ಕಾಲೇಜು ಮತ್ತು ಯಾವ ಕೋರ್ಸು ಮತ್ತು ಅಲ್ಲಿ ಏನಿದೆ ಫೀಸ್. 1, 2, 3, 4, 5, 6 ಆಗಿದೆಯಾ? ಆಯಿತು. ಈಗ ಆದಮೇಲೆ ಮುಂದೆ ನೋಡೋಣ ಏನಾಗುತ್ತೆ ಅಂತೇಳಿ. ಈಗ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಅನ್ನಿಸ್ತು, ಈ 3ನೇ ಆಪ್ಷನ್ ಎಂಟ್ರಿ ಮಾಡಿದ್ದೀರಲ್ಲ, ಬೆಂಗಳೂರು ಮೆಡಿಕಲ್ ಕಾಲೇಜ್. ಇಲ್ಲಿ ನೋಡಿ, ಇದು ನಿಮ್ಗೆ ಗೊತ್ತಾಗ್ತಾ ಇದೆ, ಇದು ಕಂಬೈನ್ಡ್ ಆಪ್ಷನ್ ಎಂಟ್ರಿ ನೋಡಿ. ಅಲ್ಲಿ 3ನೇ ಆಪ್ಷನ್ ಇದ್ದಿದ್ದು ಮೆಡಿಕಲ್. ಆಗ್ಬೋದಾ? ಮೊದಲನೇದು ಇಂಜಿನಿಯರಿಂಗ್ ಇದೆ, ಏರೋಸ್ಪೇಸು, 2ನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, 3ನೇದು MBBS, 4ನೇದು MBBS ಇದೆ, 5ನೇದು BDS ಇದೆ, 6ನೇದು ವೆಟರ್ನರಿ ಸೈನ್ಸ್. ಅರ್ಥ ಆಯ್ತಲ್ಲ? ಸ್ಪಷ್ಟ ಆಯ್ತಲ್ಲ? ಈಗ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂದರೆ ಹೀಗಿರುತ್ತೆ. ಈ ಸಲ ಯಾವುದಿಲ್ಲ, ಈಗ ಪ್ರೀ ರೌಂಡ್ಗೆ ನಮಗೆ ಮೆಡಿಕಲ್ ಇಲ್ಲ, ಮಿಕ್ಕಿದೆಲ್ಲ ಇರ್ತದೆ.
ನಿಮ್ಮ ಆಪ್ಷನ್ ಕಂಬೈನ್ ಮಾಡಿಕೊಂಡು ಆ ಥರ ಮಾಡಬೇಕು. ನೀವು ಸರ್ ನಾನು ಎಲಿಜಿಬಲ್ ಇಲ್ಲ ಹಾಕ್ಬಿಡ್ತೀನಿ, ಅದು ಬರೋದಿಲ್ಲ ಅಷ್ಟೇ, ಆ ರ್ಯಾಂಕೇ ಇರಲ್ಲ ನಿಮಗೆ. ನೀವು ಆರ್ಕಿಟೆಕ್ಚರ್ ಎಕ್ಸಾಮ್ ತೊಗೊಂಡಿಲ್ಲಪ್ಪ, ನಾಟಾ ತೊಗೊಂಡಿಲ್ಲ, ಪಾರ್ಟ್ 2 ಎಕ್ಸಾಮ್ JEE ತೊಗೊಂಡಿಲ್ಲ, ನಿಮ್ಗೆ ರ್ಯಾಂಕೇ ಬಂದಿರಲ್ಲ ಆಟೋಮೆಟಿಕಲಿ. ಬಿಡಿ, ನಾಟಾ ತೊಗೊಂಡಿರ್ಬೇಕಿಲ್ಲಿ, ತೊಗೊಂಡಿಲ್ಲ, ನೀವು ರ್ಯಾಂಕೇ ಬಂದಿರಲ್ಲ. ನೀವು ವೆಟರ್ನರಿ ಸೈನ್ಸ್ ನಾನು ತೊಗೊಂಡಿಲ್ಲ ಸರ್, ಸುಮ್ಮನೆ ಹಾಕಿ ಬರೋಲ್ಲ ಅಷ್ಟೇ. ನೀವು ರ್ಯಾಂಕೇ ಬಂದಿರಲ್ಲ, ಅದರಿಂದ ಬರೋದಿಲ್ಲ. ಆಗ್ಬೋದಾ? ಇದು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂದರೆ ಹೇಗಿರುತ್ತೆ. ಇಲ್ಲೇ ನಿಮಗೆ ತೀರಾ ತುಂಬ ಕ್ಲಿಯರ್ ಆಗಿದೆ. ಇಂಜಿನಿಯರಿಂಗು ಇದೆ, ಮೆಡಿಕಲ್ಲು ಇದೆ, BDS ಇದೆ, ವೆಟರ್ನರಿ ಸೈನ್ಸು ಎಲ್ಲ ಇದೆ. ಇಲ್ಲಿ 3ನೇ ಆಪ್ಷನ್ ಇದೆಯಲ್ಲ, ಒಂದು ದಿವಸ ಆಯಿತು ಆಪ್ಷನ್ ಎಂಟ್ರಿ ಎಲ್ಲ ಮಾಡಿ ಸೇವ್ ಮಾಡಿದ್ರು, ಒಂದು ದಿವಸ ಆಯಿತು. ಅಲ್ಲಿ ನೆಕ್ಸ್ಟ್ ಡೇ ಬಂದರು, ಸರ್ ಯಾಕೆ ಮೆಡಿಕಲ್ ಸಿಗ್ತಾ ಇತ್ತು ನಿಮಗೆ, ಸುಮ್ಮನೆ ಇಂಜಿನಿಯರಿಂಗ್ ಎಲ್ಲ ಹೇಳಿದ್ರಿ, ಹಿಂಗೆಲ್ಲ ಆಯಿತು ಅಂತ ಇನ್ಯಾರೋ ಹೇಳಿದ್ರು. ಆಮೇಲೆ ನಿಮ್ಗೆ ಅನ್ನಿಸ್ತು, ನಿಮಗೆ ಅನ್ನಿಸ್ಬೇಕು, ಅವ್ನು ಹೇಳ್ದ ಅಂತ ನಿಮ್ಗೆ ಅನ್ನಿಸ್ಬೇಕು, ಅಥವಾ ಇಂಜಿನಿಯರಿಂಗಲ್ಲಿ ಯಾವುದೋ 5ನೇದೇ ಬೆಟರ್ ಅನ್ನಿಸ್ತು. ಈ ಲಾಸ್ಟ್ ಫ್ಯೂ ಇನ್ಫಾರ್ಮೇಷನ್ ನೆಕ್ಸ್ಟ್ 10-15 ಮಿನಿಟ್ ತುಂಬ ಇಂಪಾರ್ಟೆಂಟ್ ಇದೆ, ಕೇಳಿಸ್ಕೊಳ್ಳಿ. 5ನೇ ಆಪ್ಷನು ಬೆಟರ್ ಅನ್ನಿಸ್ತು, ಈಗೇನು ಮಾಡ್ತೀರಾ ನೀವು? ಆಪ್ಷನ್ ಎಂಟ್ರಿ ಚೇಂಜ್ ಮಾಡು. ಈಗ ಮಾಡೋದು ಇಷ್ಟನೇ, ಅಲ್ಲಿ 3 ಅಂತ ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು 1 ಅಂತ ಹಾಕಿ, ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಇಲ್ಲಿ 3 ಅಂತ ಕಾಣಿಸ್ತಾ ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಏನು ಮಾಡಿ ನೀವು 1 ಅಂತ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಚೇಂಜ್ ಮಾಡ್ತಾ ಇದ್ದೇನೆ ಆಪ್ಷನ್ 1 ಅಂತ ಮಾಡಿದೆ. ನಿಮ್ಗೆ ಯಾವುದು 1 ಬೇಕು, ಯಾವ್ದು 2 ಬೇಕು, 3 ಬೇಕು, ಚೇಂಜ್ ಮಾಡಿ. ಚೇಂಜ್ ಮಾಡ್ಬಿಟ್ಟು ಮತ್ತೆ ಸೇವ್ ಅಂತ ಹೇಳಿ. ಅವಾಗ 3 ಇತ್ತಲ್ಲ, ಅದೇನಾಗೋಯ್ತು ಈಗ, ಆ ಕಡೆ ಕಾಲಮ್ ನೋಡಿ, ಆ 3 ಇದ್ದಿದ್ದೇನಾಗೋಯ್ತು ಈಗ 1 ಆಗೋಯ್ತು ಅಷ್ಟೇ. ಆ್ಯಸ್ ಸಿಂಪಲ್ ಆಸ್ ದಟ್. ಇಲ್ಲಿವರೆಗೆಲ್ಲ ಅರ್ಥ ಆಯ್ತಲ್ಲ? ಲಾಗಿನ್ ಆದ್ರಿ, ಫೋಟೋ ವೆರಿಫೈ ಆಯಿತು, 1 ಟೈಮ್ ಪಾಸ್ವರ್ಡ್ ಆಯಿತು, ಆಮೇಲೆ 750 ರೂಪಾಯಿ ಫೀಸ್ ಕಟ್ಟಿದ್ರಿ. ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟೆ ನಾನು. ಎಲ್ಲ ಆದಮೇಲೆ ಕೋರ್ಸ್ ವೈಸ್ ಇಂಜಿನಿಯರಿಂಗ್ ತೊಗೊಂಡ್ರೆ ಕಾಲೇಜ್ ಆದಮೇಲೆ ಅಲ್ಲಿರೋ ಕೋರ್ಸು, ಅಲ್ಲಿರೋ ಎಲ್ಲ ಕೋರ್ಸ್ನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಾದ ಕೋರ್ಸ್ ಆ ಕಾಲೇಜಲ್ಲಿ, ಅಲ್ಲಿರೋ ಕೋರ್ಸ್ನೆಲ್ಲ ಫಸ್ಟೇ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕಾಲೇಜ್ಗೆ ಹೋಗಿ, ಹಾಗೇನಿಲ್ಲ. ಈ ಕಾಲೇಜಲ್ಲಿ ಈ ಕೋರ್ಸು, ಆಮೇಲೆ 2ನೇ ಕಾಲೇಜಲ್ಲಿ ಈ ಕೋರ್ಸು, ಆಮೇಲೆ 1ನೇ ಕಾಲೇಜ್ದು ಮತ್ತೆ ಇನ್ನೊಂದು ಕೋರ್ಸು, ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಆಗ್ಬೋದಾ? ಇಷ್ಟು ಮಾಡಾಯಿತು. ಮಾಡಿ ಆದಮೇಲೆ 1 ದಿವಸ ಆಯಿತು, ನೀವು ಅಪ್ಡೇಟ್ ಮಾಡಬೇಕು, ಬದಲಾವಣೆ ಮಾಡಬೇಕು, ಮಾಡ್ಕೊಳ್ಳಿ. ಆಗ್ಬೋದಾ? ಗೊತ್ತಾಗ್ತಿದೆಯಪ್ಪ? ಸೊ ಇಷ್ಟು ಆದಮೇಲೆ ನೀವು ಎಷ್ಟು ಸಲ ಬೇಕಾದರೂ ಸೇವ್ ಆ್ಯಂಡ್ ಅಪ್ಡೇಟ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ? ಲಾಸ್ಟ್ ಡೇವರೆಗೂ ಮಾಡ್ಬೋದು. ಲಾಸ್ಟ್ ಡೇ ಏನು ಉಳ್ಕೊಂಡಿರುತ್ತೆ, ಲಾಸ್ಟ್ ಟೈಮ್ ಏನು ಸೇವ್ ಮಾಡಿರ್ತೀರ, ಅದ್ರ ಬೇಸಿಸ್ ಮೇಲೆ ಸಾಫ್ಟ್ವೇರ್ ರನ್ ಆಗುತ್ತೆ, ಅಲರ್ಟ್ ಮಾಡಿ. ಇಲ್ಲ ಸರ್ ನಾನು ಫಸ್ಟ್ ಸರಿಯಾಗಿ ಕೊಟ್ಟಿದ್ದೆ, ಅವ್ನು ಹೇಳ್ದ, ಈಗ ಚೇಂಜ್ ಮಾಡಿಬಿಟ್ಟೆ, ಈಗ ಅಲರ್ಟ್ ಆಗು, ಅದೆಲ್ಲ ಅದು ನೀವು ಕೇಳ್ಕೊಬೇಕಷ್ಟೇ, ನೀವು ಇನ್ಯಾರಿಗೂ ಹೇಳ್ಕೊಬೋದು ಅಷ್ಟೇ. ಬಟ್ ಲಾಸ್ಟ್ ಡೇ ಏನು ಉಳಿಸಿರ್ತೀರ ಅದೇ ಆ ಪ್ರಾಧಿಕಾರದ ವೆಬ್ಸೈಟಲ್ಲಿ ಉಳ್ಕೊಳುತ್ತೆ, ಅದ್ರ ಪ್ರಕಾರ ರನ್ ಆಗುತ್ತೆ, ಅದು ಅಲಾಟ್ಮೆಂಟ್ ಆಗುತ್ತೆ. ಕ್ಲಿಯರ್ ಅಲ್ಪ? ಇಲ್ಲಿವರೆಗೆ ಎಡಿಟ್ ಆಪ್ಷನ್ಸ್ ಎಲ್ಲ ಗೊತ್ತಾಯ್ತಲ್ಲ? ಈಗ ಅಕಸ್ಮಾತ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ನನಗೆ 6ನೇ ಆಪ್ಷನ್ ಇತ್ತು ನೋಡಿ, ಇದು ಯಾವುದೋ ವೆಟರ್ನರಿ ಸೈನ್ಸ್ ಕೊಟ್ಟಿದ್ದು ನಾವು. ಈಗ ನನಗೆ ಡಿಸೈಡ್ ಆಯಿತು ವೆಟರ್ನರಿ ಸೈನ್ಸ್ ನನಗೆ ಬೇಡ ಅಂಥೇಳಿ, ವೆಟರ್ನರಿ ಸೈನ್ಸ್ ಬೇಡ ಅಂಥೇಳಿ ಏನು ಮಾಡಬೇಕೀಗ? ಇಲ್ಲಿ ಡಿಲೀಟ್ ಅಂದರೆ ಆ ಥರ ಇಲ್ಲ, ಡಿಲೀಟ್ ಅಂತ 0 ಅಂತ ಎಂಟರ್ ಮಾಡಿದರೆ ಡಿಲೀಟ್ ಆಗುತ್ತೆ. ಆಪ್ಷನ್ ಎಂಟ್ರಿಲಿ ಹೆಂಗೆ ಬದಲಾವಣೆ ಮಾಡಿದ್ವು ಅದೇ ಥರ ಇಲ್ಲಿ 0 ಅಂತ ಹಾಕಿದೆ, ಕಾಣಿಸ್ತಾ ಇದೆಯಾ? ಎಂಟರ್ 0 ಆಪ್ಷನ್ ನಂಬರ್ ಇಫ್ ಯು ವಾಂಟ್ ಟು ಡಿಲೀಟ್ ದಿ ಆಪ್ಷನ್. ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? 0. ಅಥವಾ ಪ್ರಯಾರಿಟಿ ಚೇಂಜ್ ಮಾಡಬೇಕು ಅಂದರೆ ಯಾವ ಪ್ರಯಾರಿಟಿ ಬೇಕು ನೀವು ಹೋಮ್ವರ್ಕ್ ಮಾಡ್ಕೋಬೇಕು, ಕೈಯಲ್ಲಿ ಬರ್ಕೊಂಡಿರ್ಬೇಕು, ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿ, ಜೊತೆಗೆ ಪಕ್ಕದಲ್ಲಿ ಪೇಪರ್ ವರ್ಕ್ ಮಾಡ್ಕೋಬೇಕು. ಆಮೇಲೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅದು ಪ್ರಿಂಟ್ಔಟ್ ತೊಗೊಳಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅದು PDF ಥರ ಡೌನ್ಲೋಡ್ ಮಾಡ್ಕೋಬೋದು, ನಿಮ್ಮ ಮನೇಲೆ ಪ್ರಿಂಟರ್ ಇದ್ದಾರೆ, ಪ್ರಿಂಟ್ಔಟ್ ತೊಗೊಂಡು, ಯಾಕೆಂದರೆ ಆನ್ಲೈನ್ ನೋಡೋಕ್ಕೂ ಫಿಸಿಕಲಿ ನೋಡೋಕ್ಕೂ ವ್ಯತ್ಯಾಸ ಇದೆ. ನನ್ನ ಪರ್ಸನಲ್ ಅಡ್ವೈಸು ಫಿಸಿಕಲ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಆನ್ಲೈನ್ ಎಷ್ಟು ಮಾಡಿದರೂ ಕೂಡ ಫಿಸಿಕಲ್ ವೆರಿಫಿಕೇಷನ್ ಪ್ರಿಂಟ್ಔಟ್ ತೊಗೊಂಡು ಚೆಕ್ ಮಾಡ್ಕೊಳ್ಳೋದು ಆಲ್ವೇಸ್ ಗುಡ್ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ಇಲ್ಲ ಸರ್ ನನಗೆಲ್ಲ ಚೆನ್ನಾಗಿ ಕಾಣುತ್ತೆ, ಇಟ್ಸ್ ಓಕೆ, ನಿಮ್ಮ ಇದು ಬಿಟ್ಟಿದ್ದು. ಇಷ್ಟ ಆಯ್ತಲ್ಲ? ಡಿಲೀಟ್ ಮಾಡೋದು ಗೊತ್ತಾಯಿತು, ಆಪ್ಷನ್ ಬದಲಾವಣೆ ಮಾಡೋದು ಗೊತ್ತಾಯಿತು. ಇದಿಷ್ಟು ಆದಮೇಲೆ ಈಗ ಇಷ್ಟೇ, ಇದು ಫಸ್ಟ್ ರೌಂಡ್ಗೆ ಹೋಗ್ತೀರಾ, ಅದು ಅಲಾಟ್ ಮಾಡುತ್ತೆ. ಇಲ್ಲಿ ಇಂಜಿನಿಯರಿಂಗ್ದು ಕೆಲವು ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಕೋಡ್ಗಳನ್ನು ಕೊಟ್ಟಿದ್ದಾರೆ. ಆ ಕೋಡ್ಗಳು ಶಾರ್ಟ್ ಫಾರ್ಮಲ್ಲಿ ಇರುತ್ತೆ, ತಮ್ಮ ಗಮನಕ್ಕೆ. ಯಾಕೆಂದರೆ ಆನ್ಲೈನಲ್ಲಿ ಕೋರ್ಸ್ ಡೀಟೇಲ್ ಕೆಲವು ಟೈಮು ಕಂಪ್ಲೀಟ್ ಬರೆಯೋಕ್ಕಾಗಲ್ಲ, ಅದನ್ನು ಶಾರ್ಟ್ ಫಾರ್ಮಲ್ಲಿ ಕೊಟ್ಬಿಟ್ಟಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ AI ಅಂದರೆ ಏನು ಅಂತ 3ನೇ ಆಪ್ಷನ್ ಕಾಣಿಸ್ತಾ ಇದೆಯಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಅನ್ನೋ ಕೋರ್ಸನ್ನು ಅವರು ಶಾರ್ಟಾಗಿ AI, ಯಾವುದೋ SJCಯಲ್ಲಿ AI ಅಂತ ಹಾಕಿದರೆ ಹಂಗಿರುತ್ತೆ, AI ಅಂತ ಹಾಕಿರ್ತಾರೆ. ಸೊ ಕೆಲವು ಶಾರ್ಟ್ ನೋಟೇಷನ್ ಕೊಟ್ಟಿರ್ತಾರೆ, ಇದು ನಾವು ಗ್ಲಾಸರಿ ಅಂತ ಕರಿತೀವಿ. ಹಾಗೆ ಶಾರ್ಟ್ ನೋಟೇಷನ್ಗಳ ಬಗ್ಗೆ ಮಾಹಿತಿಯನ್ನು ಅಲ್ಲೇ ಕೊಟ್ಟಿದ್ದಾನೆ, ಪ್ರಾಧಿಕಾರದ ವೆಬ್ಸೈಟಲ್ಲೇ ಕೊಟ್ಟಿದ್ದಾನೆ. ಅದನ್ನು ಕೂಡ ಆ ಮೇಲ್ಗಡೆ ಒಂದು ಟ್ಯಾಬಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಕೋರ್ಸು ಅದರದ್ದು ಶಾರ್ಟ್ ನೋಟೇಷನ್ ಏನು ಅಂತ, ಇದ್ರ ಬಗ್ಗೆ ತಾವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ಅವರು ಡೀಟೇಲ್ಡ್ ಎಕ್ಸ್ಪ್ಯಾಂಡೆಡ್ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಿ ತುಂಬ ಅದು ನಮ್ಗೆ ಕಾಣಿಸ್ದೇ ಇರೋ ಥರ ಹೋಗ್ತಾ ಇದೆ, ಅಷ್ಟು ದೊಡ್ಡದಿದೆ ಟೈಟ್ಲು ಅಂತ ಅಂದಾಗ ಮಾತ್ರ ಆ ಒಂದು ಶಾರ್ಟ್ ನೋಟೇಷನ್ನ ಯೂಸ್ ಮಾಡಿರ್ತಾರೆ. ಅದರ್ವೈಸ್ ಇಟ್ ಶುಡ್ ಬಿ ವೆರಿ ವೆರಿ ಕ್ಲಿಯರ್.
ಇದು ವರ್ಕ್ಶೀಟ್ ಅಂದರೆ ನಾನು ಹೇಳಿದ್ನಲ್ಲ, ಈಗ ಪ್ರಿಂಟೌಟ್ ತೊಗೊಂಡು ನೀವು ಪ್ರಿಂಟ್ ಮಾಡಿ ವರ್ಕೌಟ್ ಮಾಡಿ ನೀವು ಏನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ಗಳನ್ನು ಅವರು ಕೊಟ್ಟಿರ್ತಾರೆ. ಅದಕ್ಕೆ ಪ್ರಿಂಟೌಟ್ ತೊಗೊಂಡು ನೋಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಯಾಂಪಲ್ಗಳನ್ನು ಇಲ್ಲಿ ತೋರಿಸಿದ್ದಾರೆ, ಆಪ್ಷನ್ ಎಂಟ್ರಿ ಸ್ಯಾಂಪಲ್. ಈಗ ಆಪ್ಷನ್ ನಂಬರ್ 1 ಏರೋಸ್ಪೇಸು. ಸೊ ಕಾಲೇಜು ಲಾಸ್ಟಲ್ಲಿ ಕಾಣಿಸ್ತಾ ಇದೆ, MS ರಾಮಯ್ಯ ಕಾಲೇಜ್ ಕೋಡು ಎಲ್ಲ ತೋರಿಸಿದ್ದಾರೆ. ಹೀಗೆ ಒಂದಷ್ಟನ್ನು ಹಾಕಿದ್ದಾರೆ. 3ನೇ ಆಪ್ಷನ್ MBBS ಇದೆ. 4ನೇದು ಮತ್ತೆ ಏರೋನಾಟಿಕಲ್ ಬೇರೆ ಕಾಲೇಜಲ್ಲಿ ದಯಾನಂದ ಸಾಗರ್ಲಿದೆ. ಮೊದಲನೇದು MS ರಾಮಯ್ಯದಲ್ಲಿ ಏರೋಸ್ಪೇಸು, 2ನೇದು ACS ಕಾಲೇಜಲ್ಲಿ ಏರೋಸ್ಪೇಸು, 3ನೇದು MBBS ಎಲ್ಲಿ ಮಂಡ್ಯ MIMS, ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಯಾರೋ ಅವ್ರವ್ರು ಇರ್ಬೋದು, ಅವ್ರು ಹಾಕೊಂಡಿರ್ಬೋದು. ನನಗೆ ಏರೋಸ್ಪೇಸ್ 2 ಕಡೆ ಸಿಗದೆ ಇದ್ರೆ ಮಂಡ್ಯ ಅವ್ರು ಹಾಕಿದ್ದಾರೆ ಅಂತ ಇದು ಆಪ್ಷನ್ ನೀವು ಅಡಾಪ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗೇನು ಬೇಕೋ ಅದು ಮಾಡಿ ಅಷ್ಟೇ. ಒಂದು ಉದಾಹರಣೆ ಅಷ್ಟೇ, ಸ್ಯಾಂಪಲ್. ಹಾಗೆ ಕಂಬೈಂಡ್ ಆಗ್ಬೋದಾ? ಮತ್ತೆ ಅವನು ನನಗೆ ಮೊದಲೇ 2ನೇ ಸಿಗಲಿಲ್ಲ ಅಂದರೆ 3ನೇದು ನನಗೆ ಮೆಡಿಕಲ್ ಅದು ಸಿಗಲಿಲ್ಲ ಅಂದರೆ ಮತ್ತೆ ಏರೋಸ್ಪೇಸ್ಗೆ ಹೋಗಿದ್ದಾನೆ ದಯಾನಂದ ಸಾಗರ್. 4ನೇದು MBBS ಗೌರ್ಮೆಂಟ್ ಸೀಟ್ ಇನ್ ಕಾಣಿಸ್ತಾ ಇದೆಯಾ ಮೈಸೂರು ಮೆಡಿಕಲ್ ಕಾಲೇಜು. ಅವನ ಬಗ್ಗೆ ಏನು ಕಾಮೆಂಟ್ ಮಾಡೋದು ಬೇಡ, ಅದು ಅವ್ರಿಷ್ಟ. ಇಲ್ಲ ಯಾಕೆ ಮೈಸೂರು ಮೆಡಿಕಲ್ ಕಾಲೇಜ್ ಚೆನ್ನಾಗಿತ್ತು, ಅವನು ಯಾಕೆ 5ನೇ ಆಪ್ಷನ್ ಕೊಟ್ಟಿದ್ದಾನೆ, ಏನೋ ಹಾಕ್ಕೊಂಡಿದ್ದಾರೆ, ಫಾಲೋ ಮಾಡೋಣ ಅಷ್ಟೇ. ನೀವು ಹೆಂಗೆ ಬೇಕೋ ಹಂಗೆ ಫಾಲೋ ಮಾಡಿ ಆಗ್ಬೋದಾ? ಇದು ಆಪ್ಷನ್ ಎಂಟ್ರಿ ಒಂದು ಸ್ಯಾಂಪಲ್. ಸರ್ ಅವರು 15 ಹಾಕಿದರೆ ನಾನು ಹೇಳ್ತೀನಿ, ಸುಮಾರು ಸಲ ಹೇಳಿದ್ದೀನಿ, 1000 ಆಪ್ಷನ್ ಎಂಟ್ರಿ ಮಾಡಿ, ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ ಒಳ್ಳೆಯದು. ಇಲ್ಲ ಸರ್ ನನಗೆ ಇಷ್ಟರಲ್ಲೇ ಸಿಗುತ್ತೆ ಆದರೂ ಹಾಕಿರಿ, ಯಾಕೆ ಅಂತ ಮುಂದೆ ಹೇಳ್ತೀನಿ ಆಗ್ಬೋದಾ? ಇಲ್ಲ ಸರ್ ನನಗೆ ಸಿಗೋ ಚಾನ್ಸೇ ಇಲ್ಲ, ಬರೀ 4 ಹಾಕ್ತೀನಿ, ಸಿಗದೆ ಬಿಟ್ಬಿಡ್ತೀನಿ. ಆದಷ್ಟು ಜಾಸ್ತಿ ಎಂಟ್ರ್ ಮಾಡಿರಿ ಅನ್ನೋದು ಒಂದು ಜನರಲ್ ಅಡ್ವೈಸ್. ಇನ್ನೊಂದು 2-3 ಸ್ಯಾಂಪಲ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಇವೆಲ್ಲವೂ ಕೂಡ ಆಪ್ಷನ್ ಎಂಟ್ರಿ ಸ್ಯಾಂಪಲ್ಗಳು. ಇಲ್ಲಿ ಇವರು ತುಂಬ ಮೆಡಿಕಲ್ ಕಾಲೇಜ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಎಲ್ಲ ಮೆಡಿಕಲ್ ಕಾಲೇಜ್ಗಳನ್ನು ಟಾಪ್ 1 to 8, 1 to 7ವರೆಗೆ ಮೆಡಿಕಲ್ ಕಾಲೇಜ್ ಹಾಕಿದ್ದಾರೆ. MBBS ಸೀಟ್ ಇನ್ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟನ್ನು ನೋಡಿದ್ದಾರೆ. ಅದಾದಮೇಲೆ ಅವನು ಏರೋಸ್ಪೇಸ್ಗೆ ಹೋಗಿದ್ದಾನೆ, ಆಮೇಲೆ MBBS, ಆಮೇಲೆ ಮತ್ತೆ ಮೆಡಿಕಲ್ಲು, ಹೆಂಗೆ ಮಿಕ್ಸಪ್ ಮಾಡಿದ್ದಾರೆ ಅವರು, ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ನೀವು MBBS ಸೀಟ್ ಅವರು ಯಾರು ಇದ್ದರೆ ಯು ಶುಡ್ ಬಿ ಕೇರ್ಫುಲ್. ಇಂಜಿನಿಯರಿಂಗ್ದು ಅಷ್ಟು ಪ್ರಾಬ್ಲಮ್ ಇಲ್ಲ. MBBS ಗೌರ್ಮೆಂಟ್ ಸೀಟ್ ಆದಮೇಲೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಹಾಗೆ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ಗೆ ಹೋಗೋದು ಒಳ್ಳೆಯದು. ಯಾಕೆ? ಫೀಸ್ ಸ್ಟ್ರಕ್ಚರ್ ಮೇಲೆ. ಇಲ್ಲ ಸರ್ ನನಗೆ ಗೊತ್ತು ಈ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ಗೆ ಹೋಗ್ತೀನಿ, ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ ಅದು ಓಕೆ. ಆದರೂ ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಅವುಗಳು ಮೇಲಿದ್ದರೆ ಒಳ್ಳೆಯದು. ಯಾವುದು ಬೆಟರ್ ಇದೆ ಅನ್ಸೋದೆಲ್ಲ ಮೇಲಿರಬೇಕು. ಇವೆಲ್ಲವೂ ಕೂಡ ಸ್ಯಾಂಪಲು, ನೀವು ಮಲ್ಟಿಪಲ್ ಟೈಮ್ ನೋಡ್ಬೋದು, ಗೊತ್ತಾಗ್ತದೆ. ಎಲ್ಲ ಬೇರೆ ಬೇರೆ ಆಪ್ಷನ್ಗಳನ್ನು ಮಾಡಿದ್ದಾರೆ. ಮೆಡಿಕಲ್ದು ನಾನು ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಇವರು ಸಮ್ಮರೈಸ್ ಮಾಡಿದ್ದಾರೆ. ಗೌರ್ಮೆಂಟ್ ಸೀಟನ್ನು G ಅಂತ ಕರ್ಕೊಂಡಿದ್ದಾನೆ, 2ನೇದು ಪ್ರೈವೇಟ್ ಸೀಟನ್ನು P ಅಂತ ಕರ್ಕೊಂಡಿದ್ದಾನೆ, NRI ಸೀಟನ್ನು N ಅಂತ, ಅದರ್ ಕೋಟಾ ಸೀಟನ್ನು Q ಅಂತ. ಇದು ರಫ್ ಆಗಿ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದ್ದರೆ 40, 40, 15 ಮತ್ತು 5. 40 ಗೌರ್ಮೆಂಟ್ ಸೀಟು ಮತ್ತು 40 ಒಂದು ಪ್ರೈವೇಟ್ ಸೀಟು. ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಇರ್ತಕ್ಕಂಥ ಸೀಟು ಅಲ್ಲಿ ಮತ್ತೆ ಆಪ್ಷನ್ ಇದೆ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು PG, PP ಅಂತ ಮಾಡ್ಕೊಂಡಿದ್ದಾರೆ. ಜನರಲಿ P ಅಂದರೆ ಪ್ರೈವೇಟ್ ಕಾಲೇಜ್ಗಳು ಆಗ್ಬೋದಾ? 3ನೇದು NRI ಕೋಟ 15% ಇರುತ್ತೆ. ಲಾಸ್ಟ್ ಒನ್ Q ಅಂತ. ಇಷ್ಟು ಮಾರ್ಕ್ ಸೀಟ್ ಅಲಾಟ್ಮೆಂಟು. ಈ ಸಲ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಪ್ರೀ ರೌಂಡ್ ಅಂತ ಹೇಳಿದ್ವು. ಇದು ಓನ್ಲಿ ಈ ವರ್ಷಕ್ಕೆ, ಹಳೆಯದು ಎಕ್ಸಾಂಪಲ್ ತೊಗೊಬೇಡಿ, ಮುಂದಿನ ವರ್ಷಕ್ಕೆ ಇದು ಕನೆಕ್ಟ್ ಆಗದೇ ಇರಬಹುದು. ಮಾರ್ಕ್ ಸೀಟ್ ಅಲಾಟ್ಮೆಂಟು ಇಟ್ ಈಸ್ ಅನ್ ಇಂಡಿಕೇಟಿವ್ ಅಲಾಟ್ಮೆಂಟ್. ಅಂದರೆ ನಿಮ್ಗೇನು ನೀವು ಆಪ್ಷನ್ ಎಲ್ಲ ಎಂಟ್ರಿ ಮಾಡಿದ್ದೀರಿ, ನೀವು ಮಾಡಿರೋ ಸರಿ ಇದೆಯಾ ಇಲ್ವಾ, ನಾನು ಮಾಡಿರೋ ಪ್ರಕಾರ ಬರ್ತಾ ಇದೆ. ನಿಮ್ಗೆ ಗೊತ್ತಿತ್ತು 10ನೇ ಆಪ್ಷನು ನನಗೆ ಹೆಚ್ಚು ಕಡಿಮೆ ಸಿಗುತ್ತೆ, 1 ರಿಂದ 9 ಸುಮ್ಮನೆ ಹಾಕಿದ್ದೀನಿ. ಸಿಗದೇ ಇದ್ರೂ ಹಾಕಬೇಕು ಅಂತ ಹೇಳಿದ್ದೀನಿ, ನಾನು ಸುಮಾರು ಸಲ ಹೇಳಿದ್ದೀನಿ, ಸಿಗದೇ ಇದ್ರೂ ಹಾಕಿ, ಇದನ್ನು ಮರಿಬೇಡಿ, ಸಿಗದೇ ಇದ್ರೂ ಹಾಕಿ. 10ನೇದು ನಿಮ್ಗೆ ಗೊತ್ತಿತ್ತು, 10, 11, 12ರಲ್ಲಿ ನನಗೆ ಸಿಗುತ್ತೆ ಅಂತ. ಅದು ಸಿಕ್ಕಿದ್ರೆ ನೀವು ಹಾಕಿರೋದೆಲ್ಲ ಕರೆಕ್ಟ್ ಇದೆ ಅಂತ, ಆಯಿತಾ? 13ರಿಂದ ಸಿಕ್ಕೇ ಸಿಗುತ್ತೆ, ನನ್ನ ರ್ಯಾಂಕಿಗೆ ಸಿಕ್ಕೇ ಸಿಗುತ್ತೆ ಅಂತ ಕನ್ಫರ್ಮ್ ಇರೋದು ಆಮೇಲೆ ಇರಲಿ, ಅದರಲ್ಲೂ ಪ್ರಯಾರಿಟಿ ಮಾಡ್ಕೋಬೇಕು. 13ನೇದು ಸಿಕ್ಕೇ ಸಿಗುತ್ತೆ ಅನ್ನೋದ್ರಲ್ಲಿ ಬೆಟರ್ ಫಸ್ಟ್, 14ನೇ ಆಮೇಲೆ ನೆಕ್ಸ್ಟ್ ಬೆಟರ್, 14 ಅದು ಪ್ರಯಾರಿಟಿ ಹೆಂಗಿರ್ಬೇಕು ಹಾಗೆ. ಇಲ್ಲ ಸರ್ ನಾನು ರ್ಯಾಂಕಿಗೆ ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು ಕಾಲೇಜು, ವಿದ್ಯಾ ಕಾಲೇಜ್ ಅಂತ, ಆ ಕಾಲೇಜ್ ಸಿಗುತ್ತೆ ಅಂತ ಫಸ್ಟ್ ಚಾಯ್ಸ್ ಅದೇ ಹಾಕ್ಬಿಟ್ರಿ. 2ನೇ ಚಾಯ್ಸು ಆಮೇಲೆ ಇನ್ಯಾವುದೋ ಹಾಕಿದ್ರಿ, ಫಸ್ಟ್ ಚಾಯ್ಸ್ ಪ್ರಕಾರ ಅದು ಹುಡುಕುತ್ತೆ, ಅಲಾಟ್ ಮಾಡಿಬಿಡುತ್ತೆ. ಇಲ್ಲ ಸರ್ ಈಗ ಬೇಡ ನನಗೆ ಫಸ್ಟ್ ಚಾಯ್ಸು ಅಂತ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನೀವು ಅದನ್ನೇ ಫಸ್ಟ್ ಪ್ರಯಾರಿಟಿ ಮಾಡ್ಕೊಂಡಿದ್ದೀರಲ್ಲ. ನೋಡಿ ಮಿಸ್ಟೇಕ್ ಮಾಡಿರೋ ಸುಮಾರು ಸಲ ಹಾಗೇನೆ. ಇವ್ನು ಡಿಸೈಡ್ ಮಾಡ್ದೆ, ಮನೇಲಿ ಅಪ್ಪಂಗೆ ಹೇಳ್ದ, ಅಮ್ಮ ನಂಗೆ ಬರೋದೇ ಇದು 6,000 ಅಲ್ವಾ, ನನಗೆ ಬರೋದೇ ಈ ಒಂದು ವಿದ್ಯಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಆ ಥರ ಕಾಲೇಜ್ ಇಲ್ಲ. ವಿದ್ಯಾ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮೊದಲನೇ ಆಪ್ಷನ್ನು, ಅದು 50,000 ರ್ಯಾಂಕ್ ಅವನಿಗೂ ಸಿಗುತ್ತೆ. ನನಗೆ 6,000 ರ್ಯಾಂಕ್ ಇತ್ತು, ಹಾಕ್ಬಿಟ್ಟ.
ಅದು ಅಲಾಟ್ ಮಾಡಿಬಿಡ್ತು. ಫಸ್ಟ್ ಚಾಯ್ಸು ನೀವು ಕೇಳಿರೋದು ನಿಮ್ಮ ಪ್ರಯಾರಿಟಿ ಪ್ರಕಾರ ಅಲಾಟ್ ಮಾಡೋಕ್ಕಾಗುತ್ತಾ ಅಂತ ನೋಡುತ್ತೆ, ಅಲಾಟ್ ಮಾಡಿಬಿಡ್ತು. ಇಲ್ಲ ಸರ್ ನಾನು ಸೆಕೆಂಡ್ ಚಾಯ್ಸು ಬೆಟರ್ ಕಾಲೇಜ್ ಹಾಕಿದ್ದೆ, JC ಹಾಕಿದ್ದೆ, ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಫಸ್ಟ್ ಚಾಯ್ಸ್ ಇತ್ತಲ್ಲ, ಅಲಾಟ್ ಮಾಡಿಬಿಡ್ತು. ನಾವು ಹೋಗಿ ಅಡ್ಮಿಷನ್ ಆಗಬೇಕು, ಹಂಗಾಗ್ಬಿಡುತ್ತೆ. ಇಷ್ಟ ಇದು ಮಾರ್ಕ್ ಅಲಾಟ್ಮೆಂಟಲ್ಲಿ ಆ ಒಂದು ಬದಲಾವಣೆಗಳನ್ನು ನೀವು ಕಂಪ್ಲೀಟ್ ಕಿತ್ತಾಕ್ಬಿಟ್ಟು ಹೊಸ್ದಾಗಿ ಹಾಕ್ಬೋದು. ಎಲ್ಲ 0-0 ಮಾಡಿಬಿಟ್ಟು ಮತ್ತೆ ಹೊಸ್ದಾಗಿ ಎಂಟ್ರ್ ಮಾಡಿ ಏನು ಬೇಕಾದರೂ ಮಾಡ್ಬೋದು ಮಾರ್ಕ್ ರೌಂಡಲ್ಲಿ. ಈ ಮೊದಲನೇ ಸುತ್ತಿಗೆ ಹೋಗ್ತಿರಲ್ಲ, ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ಏನಾದ್ರು ಮಾಡ್ಕೊಳ್ಳಿ. ಇದು ನೋಡಿ, ಇದು ಕೇಳಿಸ್ಕೊಳ್ಳಿ. ಈ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇದೆಯಲ್ಲ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಅಲಾಟ್ಮೆಂಟ್ ಆಗೋಯ್ತು ನಿಮಗೆ. 10ನೇ ಚಾಯ್ಸು ನಿಮ್ಗೆ ಅಲಾಟ್ ಆಯಿತು. 10ನೇ ಚಾಯ್ಸು ಕೇಳಿಸ್ಕೊಳ್ಳಿ. ನೀವು 50 ಎಂಟ್ರಿ ಮಾಡಿದ್ದೀರಾ, 1 to 9 ನಿಮ್ಗೆ ಗೊತ್ತಿತ್ತು ಸಿಗಲ್ಲ ಅಂತ, ಆದರೂ ಎಂಟ್ರಿ ಮಾಡಿದ್ದೀರಾ. 10ನೇದು ನಿಮ್ಮ ರ್ಯಾಂಕ್ ಏನೋ 2000 ರ್ಯಾಂಕ್ ಇತ್ತು, ಅದು ಅದ್ರ ಪ್ರಕಾರ ಈ ಕಾಲೇಜಲ್ಲಿ ಈ ಸೀಟ್ ಸಿಗ್ಬೋದು ಅಂತಿತ್ತು, ಸಿಕ್ತು. ನೀವೀಗ ಮುಂದೆ ಹಣಕ್ಕೂ ಮತ್ತು ಮೊದಲನೇ ರೌಂಡ್ ಆದಮೇಲೆ ಏನು ಮಾಡ್ತೀರಾ ಅಂತ ಹೇಳಿ. ಈಗ ಮೊದಲನೇ ರೌಂಡ್ ಆದಮೇಲೆ ನೋಡಿ, ಚಾಯ್ಸ್ 1 ಏನು ಅಂತಂದರೆ, ನನಗೆ ಸಿಕ್ಕಿರೋ ಕಾಲೇಜು ಸಮಾಧಾನ ಆಗಿದೆ, ನಾನು ಏನು ಮಾಡ್ತೀನಿ, ಈಗ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ. ಆಗ್ಬೋದಾ? ಆಲ್ ಆಫ್ ಯು ಅಬ್ಸರ್ವ್ ದಿಸ್ ಕೇರ್ಫುಲಿ. ನಾ ಐ ಬೀನ್ ಅಲಾಟೆಡ್ ವಿತ್ ದ ಕಾಲೇಜ್ ವಿಚ್ ಐ ವಾಂಟೆಡ್, ಸೊ ಐ ಜಸ್ಟ್ ವುಡ್ ಲೈಕ್ ಟು ಗೋ ಅಂಡ್ ಅಡ್ಮಿಟ್. ಅಷ್ಟೇ, ಇನ್ನೇನಿಲ್ಲ. ಚಾಯ್ಸ್ 1 ಎಂಟ್ರ್ ಮಾಡ್ತೀರಾ. ಇದು ಎಂಟ್ರ್ ಮಾಡುವಾಗ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ, ಸುಮ್ಮನೆ ರ್ಯಾಂಡಮಾಗಿ ಮಾಡಬೇಡಿ. ಫಸ್ಟ್ ರೌಂಡ್ ಅಲಾಟ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಮಾಡಿಕೊಡ್ತಾನೆ. ಏನು ಆಪ್ಷನ್ನು? ಚಾಯ್ಸ್ 1. ಚಾಯ್ಸ್ 1 ಅಂದರೆ ನನಗೆ ಅಲಾಟ್ ಆಗಿರೋ ಕಾಲೇಜು ನನಗೆ ಸಮಾಧಾನ ಇದೆ, ಡೈರೆಕ್ಟಾಗಿ ಹೋಗಿ ಕಾಲೇಜಿಗೆ ಅಡ್ಮಿಷನ್. 1 ಅಂತ ಎಂಟ್ರ್ ಮಾಡ್ತಾ ಇದ್ದಂಗೆ ನೀವು CET ಪ್ರಕ್ರಿಯೆಯಿಂದ ಆಚೆ ಬಂದಷ್ಟೇ ಸಮ, ನಿಮಗೆ ಕಾಲೇಜಿನ ಅಲಾಟ್ ಮಾಡಿಬಿಡುತ್ತೆ. ನಿಮಗೆ ಈಗ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ, ಫೀಸ್ ಕಟ್ಟೋದಕ್ಕೆ ಚಲನನ್ನು ಜನರೇಟ್ ಮಾಡುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಫೀಸ್ ಕಟ್ಟೋದಕ್ಕೆ. JC ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಏಡೆಡ್ ಕೋರ್ಸ್ಗೆ ನೀವು ಆಪ್ಷನ್ ಎಂಟ್ರಿ ಕೊಟ್ಟಿದ್ರಿ, ಅದು ನಿಮ್ಗೆ ಅಲಾಟ್ ಆಯಿತು. ಅದು ಮೊದಲನೇ ಆಗಿರಬೇಕು ಅಂತಲ್ಲ, 10ನೇ ಚಾಯ್ಸೇ ಇರ್ಬೋದು. 10ನೇ ಚಾಯ್ಸು ಅಲಾಟ್ ಆಯಿತು. 1 to 9 ಸಿಗಬೇಕಾಗಿತ್ತು, ಸಿಗಲಿಲ್ಲ. ಇನ್ನೂ ಮುಂದೆ ನಾನು ಭಾಗವಹಿಸಿದ್ರು ಸಿಗೋ ಚಾನ್ಸ್ ಇಲ್ಲ, ಸಿಗ್ಬೋದು, ಬಟ್ ನನಗೆ ಇಷ್ಟ ಇಲ್ಲ, ಇದೇ ಸಾಕು, ನಮ್ಮ ಮನೇನೂ ಇಲ್ಲೇ ಇದೆ, ನನಗೆ ಇಷ್ಟ ಆಯಿತು ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ, 9ನೇ ಚಾಯ್ಸು ಬಂದಿದ್ದಕ್ಕೆ ನೀವು ಫರ್ದರ್ ನೀವು ಆಪ್ಷನ್ ಎಂಟ್ರಿಯಲ್ಲಿ 1 to 100 ಮಾಡಿದಿರಿ. ಅದರಲ್ಲಿ 10ನೇ ಏನು ಎಂಟ್ರಿ ಇತ್ತು ಆಪ್ಷನ್ನು, ಅದು ನಿಮಗೆ ಅಲಾಟ್ ಆಯಿತು. ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಿರಿ, ಕಾಲೇಜ್ದು ಅದ್ರ ಪ್ರಕಾರ ಏನು ಫೀಸ್ ಸ್ಟ್ರಕ್ಚರ್, ಅದ್ರ ಪ್ರಕಾರ ಚಲನ್ ಜನ್ರೇಟ್ ಆಗುತ್ತೆ. ನೀವು ಬ್ಯಾಂಕಿಗೆ ಹೋಗಿ ಆ ಚಲನನ್ನು ತುಂಬಿಸೋದು, ಅಂದರೆ ದುಡ್ಡನ್ನು ತುಂಬಿಸೋದು. ಆನ್ಲೈನಲ್ಲೂ ಬಿಟ್ಟಿದ್ದಾರೆ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಎಲ್ಲ ಬಿಟ್ಟಿದ್ದಾರೆ. ಅಥವಾ ನಿಮಗೆ ಅದೇನು ಗೊತ್ತಿಲ್ಲ ಅಂದರೆ ಕ್ಯಾಶು ಅಥವಾ ನಿಮ್ಮ ಅಕೌಂಟ್ ಎಲ್ಲಿದೆ ಅದೇ ಕಾಲೇಜಲ್ಲಿ ಆ ಚಲನ್ನೇ ಡೌನ್ಲೋಡ್ ಆಗುತ್ತೆ. ಪ್ರಿಂಟ್ ತೊಗೊಳ್ಳೋದು, ಪ್ರಿಂಟ್ ತೊಗೊಂಡು ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟೋದು. ಆಮೇಲೆ ಕಾಲೇಜಿಗೆ ಅಡ್ಮಿಷನ್ ಹಾಕಿ ಅವರೇ ಡೈರೆಕ್ಟ್ ಮಾಡ್ತಾರೆ. ಅಂದರೆ ಅದನ್ನು ಇಟ್ಕೊಂಡು, ದುಡ್ಡು ಕಟ್ಟಿರೋದನ್ನ ಇಟ್ಕೊಂಡು ನೀವು ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ಹೋದರೆ ಕಾಲೇಜಲ್ಲಿ ಮತ್ತೆ ವೆರಿಫೈ ಮಾಡ್ತಾರೆ, ಇವನು ಅದೇ ಹುಡುಗನ ಅಂತ. ಮತ್ತೆ ನಿಮ್ಮ ಫೋಟೋ ಎಲ್ಲ ವೆರಿಫೈ ಆಗುತ್ತೆ, 1 ಟೈಮ್ ಪಾಸ್ವರ್ಡ್ ಎಲ್ಲ ವೆರಿಫೈ ಆಗುತ್ತೆ. ಅದಾದಮೇಲೆ ಅವ್ರೇನು ಫೀಸ್ ಕಟ್ಟಿಸ್ಕೊಳ್ಳಲ್ಲ, ಫೀಸ್ ಎಲ್ಲ ಇಲ್ಲಿ ಕಟ್ಬಿಟ್ಟಿರ್ತಾರೆ, KE ಕಟ್ಟಿರ್ತೀರ, KE ಅವರು ಕಾಲೇಜಿಗೆ ಕಳಿಸ್ತಾರೆ. ಅರ್ಥ ಆಯ್ತಲ್ಲ? ಕಾಲೇಜ್ದು ಏನು ಇಲ್ಲಿ ಫೀಸ್ ಕಟ್ಟ ಅಂಥದ್ದು ಏನಿರಲ್ಲ, ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ತೀರಾ, ಅಡ್ಮಿಷನ್ ಆಗ್ತದೆ. ಕೆಲವು ಕಾಲೇಜಲ್ಲಿ ಏನಾದರೂ ಅವರು ಅದರ್ ಫೀಸ್ ಅಂತ ಏನಾದ್ರು ಇದ್ದರೆ ಅವು ನಾಮಿನಲ್ಲಿ ಇರುತ್ತೆ. ಅದರ್ವೈಸ್ ಕಾಲೇಜಿಗೆ ಫೀಸ್ ಕಟ್ಟ ಅಂಥದ್ದು ಏನೂ ಇರೋದಿಲ್ಲ. ಡೈರೆಕ್ಟಾಗಿ ಕಾಲೇಜಿಗೆ ಹೋಗ್ತೀರಾ, ರಿಪೋರ್ಟ್ ಮಾಡ್ಕೋತೀರಾ. ಯಾವುದೋ ಒಂದು ಡೆಡ್ಲೈನ್ ಕೊಟ್ಟಿರ್ತಾನೆ, ಅದರೊಳಗಡೆ ನೀವು ರಿಪೋರ್ಟ್ ಮಾಡ್ಕೊಳ್ಳೇಬೇಕು. ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಪ್ರತಿ ವರ್ಷ ಬೇರೆ ಬೇರೆ ರೀತಿ ಕ್ರಮ ತಗೋತಾ ಇದ್ದಾರೆ. ಅಂದರೆ ನಿಮ್ಗೆ ಅಲಾಟ್ ಆಯಿತು, ನೀವು ಎಸ್ ಅಂದ್ರಿ, ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ, ಏನಾಯ್ತು? ಈಗ ಬ್ಲಾಕ್ ಮಾಡ್ದಂಗೆ. ನೀವು ರಿಪೋರ್ಟ್ ಮಾಡ್ಕೊಳ್ಳಿಲ್ಲ, ಡೆಡ್ಲೈನ್ ಕೊಟ್ಟಿದ್ದ 30ನೇ ತಾರೀಕು ರಿಪೋರ್ಟ್ ಆಗಬೇಕು ಅಂತ, 30 ಆಯಿತು, ಸಾಯಂಕಾಲ 5 ಗಂಟೆ ಆದರೂ ನೀವು ರಿಪೋರ್ಟ್ ಮಾಡ್ಕೊಳ್ಳಿಲ್ಲ, ಏನು ಮಾಡ್ತಾ ಇದ್ದೀರಾ? ನಿಮ್ಗೆ ಅಲಾಟ್ ಆಗಿದೆ, ಬೇರೆಯವ್ರಿಗೆ ಸೀಟ್ ಸಿಗದೆ ಇರೋ ಥರ ಮಾಡ್ತಾರೆ. ಅಂದರೆ ಅದು ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅವರು ನಿಮ್ಮನ್ನು ಕಂಪ್ಲೀಟ್ KE ಪ್ರಕ್ರಿಯೆಯಿಂದ ನಿಮ್ಮನ್ನ ತೆಗೆದಾಕ್ತಾರೆ, ನಿಮಗೆ ನೋಟಿಸ್ ಕೊಡ್ತಾರೆ, ಈ ಥರ ಬೇರೆ ಬೇರೆ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಅದರಿಂದ ನೀವು ಚಾಯ್ಸ್ 1 ಎಂಟ್ರಿ ಮಾಡಿ ನೀವು ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು. ಆಗ್ಬೋದಾ? ಇಲ್ಲ ಸರ್ ನನಗೆ ಆಪ್ಷನ್ 1 ಬೇಡ, ನನಗೆ ಅಲಾಟ್ ಆಗಿದೆ ಬೇಕಾಗಿದ್ದು, ಆದರೆ ನನಗೆ ಈಗ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಬೇರೆ ಬೇರೆ ರೀಸನ್ನು ಒಂದು ಸಿಂಪಲ್ ಹೇಳ್ತೀನಿ. ನೀವು ಆಪ್ಷನ್ ನಿಮ್ಮದು 1,10,000 ಇತ್ತು, ನಿಮಗೆ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇತ್ತು, ಅಲಾಟ್ ಆಯಿತು. ಅಲ್ಲಿ ನೀವು ಅದು 120ನೇ ಆಪ್ಷನ್ನೇ ಇತ್ತು ಅಂತ ಇಟ್ಕೊಳ್ಳಿ, ಅಲಾಟ್ ಆಯಿತು. ಬಟ್ ನಿಮಗೆ ಎಷ್ಟು ಸಲ ಭಾಗವಹಿಸ್ತು ನಿಮ್ಗೆ ಸಿಗಲ್ಲ ಅಂತ ನೀವೇ ಮನವರಿಕೆ ಮಾಡ್ಕೊಂಡ್ಬಿಟ್ರಿ. ನೀವು ಡಿಸೈಡ್ ಮಾಡಿದ್ರಿ ಆ ಕಾಲೇಜ್ಗೆ ಹೋಗಿ ನಾನು ಅಡ್ಮಿಷನ್ ಆಗಲ್ಲ ಅಂತ ಡಿಸೈಡ್ ಮಾಡಿದರೆ, ನೀವು 1 ಎಂಟ್ರ್ ಮಾಡಬೇಕಾಗಿರೋದು. ನೀವು ಎಂಟ್ರ್ ಮಾಡಬೇಕಾಗಿರೋದು 4, ಚಾಯ್ಸ್ ನಂಬರ್ 4. ಚಾಯ್ಸ್ ನಂಬರ್ 4 ಅಂದರೆ ನೀವು ನನಗೆ ಅದಿಷ್ಟ ಇಲ್ಲ, ನಾನು ಯಾವುದೋ
ಪ್ರೈವೇಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ, ಇಂಜಿನಿಯರಿಂಗಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನಾನೆಲ್ಲೇನೋ ಎಲೆಕ್ಟ್ರಾನಿಕ್ಸ್ ತಗೋತೀನಿ, ಕಂಪ್ಯೂಟರ್ ಸೈನ್ಸ್ ತಗೋತೀನಿ ಅಂತ ಡಿಸೈಡ್ ಮಾಡಿದ್ವಿ. ಯಾವುದ್ರ ಮೂಲಕ ನಾವು ಕಂಟಿನ್ಯೂ ಮಾಡಲ್ಲ, KE ಮೂಲಕ ನಾನು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸಲ್ಲ ಅಂತ ನೀವು ಡಿಸೈಡ್ ಮಾಡಿದರೆ ನೀವು ಆಪ್ಷನ್ 4 ಎಂಟರ್ ಮಾಡಬೇಕು. 1, 4 ಗಮನ ಇಟ್ಕೊಳ್ಳಿ. 2ರಲ್ಲೂ ಕೂಡ KE ಇಂದ ಆಚೆ ಬರ್ತೀರಾ. 1 ಮಾಡಿದರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು, KE ಇಂದ ಆಚೆ ಬರ್ತೀರಾ, ಮುಂದಿನ ರೌಂಡ್ಗೆ ನೀವು ಇರಲ್ಲ. ಆಯಿತು, ನೀವು ಬೇಕಾಗಿದ್ದು ಸಿಕ್ತು, ನೀವು ಹೋಗ್ತೀರಾ ಕಾಲೇಜಿಗೆ, ಅಡ್ಮಿಷನ್ ಆಗಿ ಆಗ್ಬೋದಾ. 4 ಮಾಡಿದ್ರೇನು ಕಂಪ್ಲೀಟ್. ನಾವು ನಮ್ಗೆ ಏನು ಅಲಾಟ್ ಆಗಿದೆ ಅದು ಬೇಡ, ನಾನು ಬೇರೆ ಆಪ್ಷನ್ ನಾನು ನೋಡ್ಕೊಂಡಿದ್ದೀನಿ, ನಾನು ಬೇರೆ ಕಡೆ ಹೆಂಗೋ ಅಡ್ಮಿಷನ್ ಆಗ್ತಾ ಇದ್ದೀನಿ ಅಂತ ನೀವು ಡಿಸೈಡ್ ಮಾಡಿದ್ರಿ. 4 ಕೊಡಿ, ಆಚೆ 1, 4 ಕ್ಲಿಯರ್ ಆಯ್ತಲ್ಲಪ್ಪ. 2, 3 ವೆರಿ ಇಂಪಾರ್ಟೆಂಟ್. 1 ಬಗ್ಗೆ ಡೌಟ್ ಇದೆಯಾ? ನೀವು ಬೇಕಾದ ಕಾಲೇಜು ಬೇಕಾದ ಕೋರ್ಸು ಸಿಕ್ತು, ಹೋಗ್ತೀರಾ, ಫೀಸ್ ಕಟ್ತೀರಾ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ. 4 ನನಗೆ ಇದು ಇಷ್ಟನೇ ಇಲ್ಲ, KE ಮೂಲಕ ನಾನು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಅದೇನು ಅಂತ ಅದು ನಿಮ್ಮ ಇಷ್ಟ. 2ನೇದು ಇದೆಯಲ್ಲ, 10ನೇ ಆಪ್ಷನ್ ಎಂಟ್ರಿಯಲ್ಲಿ ಚಾಯ್ಸ್ ಬೇರೆ, ಆಪ್ಷನ್ ಎಂಟ್ರಿ ಬೇರೆ, ಪ್ರಯಾರಿಟಿ ಕೊಟ್ಟಿದ್ರಲ್ಲ 10ನೇದು, ಅದು ನಿಮ್ಗೆ ಅಲರ್ಟ್ ಆಯಿತು. ಅದಕ್ಕಿಂತ ಮೇಲಿತ್ತಲ್ಲ 1 to 9 ಕಟ್ ಆಫ್ ಎಲ್ಲ ಬಿಡ್ತಾರೆ, ಎಲ್ಲಿವರೆಗೆ ಕಟ್ ಆಫ್ ಆಯಿತು ಅಂತ ಹೇಳಿ. 9 ಕಾಲೇಜ್ ಇತ್ತಲ್ಲ, 9th ಪ್ರಯಾರಿಟಿ ಇತ್ತು ನೋಡಿ, ಕೇಳಿಸ್ಕೊಳ್ಳಿ. 9th ಪ್ರಯಾರಿಟಿ ಇತ್ತಲ್ಲ, ಅದು ನಿಮ್ಮ ರ್ಯಾಂಕು 3000 ಇತ್ತು ಅಂತ ಇಟ್ಕೊಳ್ಳಿ. 3000 ಇತ್ತು, ಅದಕ್ಕೆ ಯಾವುದು ಕಾಲೇಜ್ ಆಗಿದೆ, ಅಲರ್ಟ್ ಆಗಿದೆ. ಈಗ 10ನೇ ಪ್ರಯಾರಿಟಿ ಅದಿತ್ತು. 9ನೇದು ಇತ್ತಲ್ಲ, 9ನೇದು ಅದಕ್ಕೆ ಕಟ್ ಆಫ್ ರ್ಯಾಂಕು 2950. ಅಯ್ಯೋ, ನನಗೆ 50 ರ್ಯಾಂಕು ಕಡಿಮೆ ಆಗ್ಬಿಟ್ಟಿದೆ. 50 ರ್ಯಾಂಕ್ ಇದ್ದರೆ ನನಗಿಂತ ಇದಕ್ಕಿಂತ ಬೆಟರ್ ಕಾಲೇಜ್ ಎಲ್ಲಿತ್ತು ನಿಮ್ಮದು? 9ನೇ ಆಪ್ಷನ್. 9ನೇ ಆಪ್ಷನು 10ಕ್ಕಿಂತ ಬೆಟರ್ ಇರಬೇಕು, 8 ಅದಕ್ಕಿಂತ ಬೆಟರ್ ಇರಬೇಕು, 7 ಅದಕ್ಕಿಂತ ಹಂಗೆ ಮೇಲೆ ಪ್ರಯಾರಿಟಿ ಇರಬೇಕು ನಿಮಗೆ ಅಂತ ಅನಿಸಿದರೆ ನೀವೇನು ಮಾಡ್ಕೋಬೋದು? ಒಂದು ಟ್ರೈ ಮಾಡೋಣ ಸೆಕೆಂಡ್ ರೌಂಡ್ಗೆ. ಅದಕ್ಕೆ ಒಂದು ತುಂಬ ಬ್ಯೂಟಿಫುಲ್ ಆಪ್ಷನ್ನು, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸು ಮಾಡೋದು ಇದನ್ನೇ. ಏನದು ಅಂತಂದರೆ ಸೆಕೆಂಡ್ ಆಪ್ಷನ್ನು. ಸೆಕೆಂಡ್ ಆಪ್ಷನ್ ಏನು ಅಂದರೆ ನೋಡಿ, ಸೆಕೆಂಡ್ ಚಾಯ್ಸ್ ಅಂದರೆ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ. ಅಂದರೆ ಈಗ ಸಿಕ್ಕಿರೋ ಸೀಟನ್ನು ಹೋಲ್ಡ್ ಮಾಡ್ಕೊಂಬಿಡೋದು. ಅದಕ್ಕಿಂತ ಮೇಲ್ಗಡೆ ಇದೆಯಲ್ಲ, ಅವುಗಳಲ್ಲಿ ನಿಮಗೇನಾದರೂ 2ನೇ ರೌಂಡಲ್ಲಿ ಸಿಗೋ ಚಾನ್ಸ್ ಇದ್ದರೆ, ಯಾಕೆ ಸಿಗುತ್ತೆ ಅಂತ ಅನ್ನೋದು ಬೇರೆ ಬೇರೆ ಕಾರಣಗಳಿಗೆ ಸಿಗ್ಬೋದು. ಯಾಕೆ ಅಂದರೆ ಅದಕ್ಕಿಂತ ಮೇಲ್ಗಡೆ ಇದ್ದಾರಲ್ಲ, ಅವ್ರುಗಳಿಗೆ ಅಲರ್ಟ್ ಆಗಿತ್ತು. ಆಮೇಲೆ ನೀಟ್ ನ್ಯಾಷನಲ್ ಕೋಟಾದಲ್ಲಿ ಅವನಿಗೆ ಸೀಟ್ ಅಲಾಟ್ ಆಯಿತು. ಅವರೆಲ್ಲ ಏನು ಮಾಡಿದರು? ಹೊರಟೋದ್ರು. ಅವರು ಆಪ್ಷನ್ 4 ಮಾಡಿಬಿಟ್ಟು KE ಇಂದ ಬಿಟ್ಬಿಟ್ರು. MCC ಮೂಲಕ ಅವರು ನ್ಯಾಷನಲ್ ಲೆವೆಲ್ ಕೋಟಾದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಆಯ್ಕೆ ಕೊಟ್ಟೋದ್ರು. ಒಂದು 50 ಸೀಟೋ 100 ಸೀಟೋ ಖಾಲಿ ಆಯಿತು. ಆಗಬಹುದು, ಈ ಥರ ಎಲ್ಲ ಆಗ್ಬೋದು. ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆಗಬಹುದು. ಹಾಗಾಗಿ ನೀವೇನು ಮಾಡಬೇಕು? ನನಗೆ ಈಗ ಬಂದಿರೋ ಸೀಟು ಚೆನ್ನಾಗಿದೆ, ಒಂದು ಪ್ರಯತ್ನ ಪಡೋಣ, ಇದಕ್ಕಿಂತ ಮೇಲ್ಗಡೆ ಇರೋದನ್ನ ಯಾವ್ದಾದ್ರು ಸಿಕ್ಕಿದ್ರೆ ಅದು ಮತ್ತೆ ಫಸ್ಟಿಂದ ಶುರು ಮಾಡ್ಕೊಂಡ್ಬರುತ್ತೆ ನೆಕ್ಸ್ಟ್ ರೌಂಡಲ್ಲಿ. ಇದು ಸೆಕೆಂಡ್ ರೌಂಡ್ಗೆ ಹೋಗ್ತಕ್ಕಂಥ ವಿಧಾನ. ಆಪ್ಷನ್ ಚಾಯ್ಸ್ ನಂಬರ್ 2 ಎಂಟರ್ ಮಾಡಿದರೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ರೌಂಡ್ಗೆ ಹೋಗುವಾಗ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್. ಸರ್, ಈಗ 11ನೇದು 12 ನಿಮ್ಗೆ ಅಲರ್ಟ್ ಆಗಿರೋದು ಯಾವುದು? 10. ಈ 11ರಿಂದ ನೀವು 100ರವರೆಗೆ ಇತ್ತಲ್ಲ, ಅವೆಲ್ಲವೂ ಡಿಲೀಟ್ ಆಗಿಬಿಡುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು. ಇದೆಲ್ಲವೂ ಕೂಡ ಏನಾಗುತ್ತೆ? ಡಿಲೀಟ್ ಆಗುತ್ತೆ. ನಿಮಗೆ ಈಗ ಉಳ್ಕೊಳ್ಳೋದು ನಿಮ್ಮ ಆಪ್ಷನಲ್ಲಿ ಉಳ್ಕೊಳ್ಳೋದು ಯಾವ್ದು ಮಾತ್ರ? 1 to 10. ಅಲ್ಲಿ ಬಾಟಮ್ಮು 10, ಆ 10 ಅಲರ್ಟ್ ಆಗಿದೆ. ಈಗ ಯಾವ್ದು ಮಾತ್ರ ನೋಡುತ್ತೆ ಸಾಫ್ಟ್ವೇರು? 1 to 9. ಕ್ಲಿಯರಾ? ಇದು ತುಂಬ ಗಮನ ಇಟ್ಕೋಬೇಕು. ನೀವು ಆಪ್ಷನ್ಗಳು ಪ್ರಯಾರಿಟಿ ಹೇಗೆ ಮಾಡ್ಕೊಂಡಿರ್ಬೇಕು ಅಂದರೆ, ಮೇಲ್ಗಡೆದೆಲ್ಲ ಚೆನ್ನಾಗಿರಬೇಕು. 10ನೇದು ಅಲರ್ಟ್ ಆಗಿದೆ, 10ರಿಂದ ಮುಂದಕ್ಕಿರೋದು ಚಾಯ್ಸ್ ನಂಬರ್ 2 ಕೊಟ್ಟರೆ ಆಟೋಮ್ಯಾಟಿಕಲಿ ಎಲ್ಲವೂ ಕೂಡ 11ನಿಂದ ಮುಂದೆ 100ರವರೆಗೋ 1000ರವರೆಗೋ ಏನು ಆಪ್ಷನ್ ಕೊಟ್ಟಿದ್ದೀರಾ ಅವೆಲ್ಲ ಏನು ಮಾಡ್ಬಿಡ್ತದೆ? ಡಿಲೀಟ್ ಆಗ್ತದೆ. ಈಗ ಉಳ್ಕೊಳ್ಳೋದು 1 to 10 ಮಾತ್ರ. ಆ 10ನಲ್ಲಿ 10 ಅಲರ್ಟ್ ಆಗಿದೆ. ನೆಕ್ಸ್ಟ್ ರೌಂಡಲ್ಲಿ ಯಾವ್ದು ಮಾತ್ರ ಚೆಕ್ ಮಾಡುತ್ತದೋ? 1 to 9. 1 to 9ನಲ್ಲಿ ಏನಾದರೂ ಕಾರಣಕ್ಕೆ ಅಲರ್ಟ್ ಆಗೋ ಚಾನ್ಸ್ ಇದ್ದರೆ ಅಲರ್ಟ್ ಆಗುತ್ತೆ. ಸುಮಾರು ಜನಕ್ಕೆ ಅಲರ್ಟ್ ಆಗುತ್ತೆ. ಅಲರ್ಟ್ ಆಗದೇ ಇದ್ರೆ ಅಟ್ಲೀಸ್ಟ್ ಏನು ಉಳ್ಕೊಳ್ಳುತ್ತೆ? ನಿಮ್ಗೇನು ಅಲರ್ಟ್ ಆಗಿದೆಯಲ್ಲ 10, ಅದು ಉಳ್ಕೊಳ್ಳುತ್ತೆ. ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ, ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್. ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಕಾಲೇಜ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್ ಫಾರ್ ದಿ ಇಂಪ್ರೂವ್ಮೆಂಟ್ ಫಾರ್ ದಿ ಹೈಯರ್ ಆರ್ಡರ್ ಆಪ್ಷನ್ಸ್. ಆಗ್ಬೋದಾ? ಕ್ಲಿಯರ್ ಆಯ್ತಲ್ಲ? ಈಗ 3ನೇದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಿದು. ಮೂರನೇ ಚಾಯ್ಸ್ ಮಾಡುವಾಗ ನೀವು ಆಪ್ಷನ್ ನಂಬರ್ 10 ಅಲರ್ಟ್ ಆಗಿದೆಯಲ್ಲ, ಆಪ್ಷನ್ ನಂಬರ್ 10 ಇದು ನಿಮಗೆ ಇಷ್ಟ ಆಗ್ತಾ ಇಲ್ಲ. ಇದು ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಪ್ಷನ್ ನಂಬರ್ ಆದರೆ ಏನು ಇಲ್ಲಿ ವ್ಯವಸ್ಥೆ ಏನಿದೆ ಅದು ಹೇಳ್ತಾ ಇದೆ. ಅಲರ್ಟ್ ಆಗಿಬಿಟ್ಟಿದೆ 1 to 10. ಈಗ ನಿಮ್ಮ ಇದ್ರ ಪ್ರಕಾರ ಅದ್ರ ಮೇಲ್ಗಡೆ ಇದೆಯಲ್ಲ, ಅಟ್ಲಿ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಇದೆಯಲ್ಲ, ಅದನ್ನು ಪ್ರಯತ್ನ ಪಡೋಣ. ಆದರೆ ಅವೆಲ್ಲವೂ
ನಿಮ್ಗೆ ಇಷ್ಟ ಇಲ್ದಾರ ಕಾಲೇಜೇ, ಅಥವಾ ಮಾಡಿದರೂ ಅದು ಸಿಗದೇ ಇರೋ ಚಾನ್ಸ್ ಇರುತ್ತೆ ಅಂತ ಅನ್ಕೊಳ್ಳೋದು. ಏನಾಗ್ಬಿಡ್ತು ಈಗ 10th ಆಪ್ಷನ್ ಏನು ಎಂಟ್ರಿ ಮಾಡಿದ್ರೆ ಉಳ್ಕೊಂಡ್ಬಿಡ್ತು. ಆಮೇಲೆ ಯಾರೋ ಹೇಳಿದ್ರು, ಈಗ ನೀನು ಹಾಕಿದೆಯಲ್ಲಪ್ಪ ಆಪ್ಷನ್ನು 1 to 10 ಇದು ಆ್ಯಕ್ಚುಲಿ ಸರಿನೇ ಇಲ್ಲ, ಅದನ್ನೆಲ್ಲ ನೀವು ಫಸ್ಟ್ ರೌಂಡ್ಗೂ ಮುಂಚೆನೇ ಸರಿ ಮಾಡ್ಕೋಬೇಕು. ಫಸ್ಟ್ ರೌಂಡ್ ಆದಮೇಲೆ ಯಾವನೋ ಬಂದು ಹೇಳಿದ್ರೆ ಅವನ್ನ ಸೇರಿಸ್ಲೇಬೇಡಿ, ಕೇಳಿಸ್ಕೊಳ್ಳೇಬೇಡಿ. ನೀವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು, ಈಗ ಎಲ್ಲ ಸರಿ ಇಲ್ಲ, ಇದು ತಪ್ಪು ಮಾಡಿದ್ಯಾ ಹಂಗೆ ಅಂತೇಳಿ. ನಿಮಗೆ ಆ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಮಟ್ಟಿಗೆ ಬಂದುಬಿಡ್ತು. ಇದು ತುಂಬ ಸಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವಾಗ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಇದು ಆಪ್ಷನ್ 3. ಆಪ್ಷನ್ 3 ತುಂಬ ಡಿಸಡ್ವಾಂಟೇಜ್ ಇದೆ. ಯಾಕೆ ಅಂದರೆ ಡಿಸಡ್ವಾಂಟೇಜ್ ಏನು ಅಂದರೆ, ಆಪ್ಷನ್ 3 ಅಂದರೆ ಈಗ ಕೊಟ್ಟಿರೋ ಎಲ್ಲ ಆಪ್ಷನ್ಗಳು ಹೊಟ್ಟೋಗುತ್ತೆ. ಆಪ್ಷನ್ 3ಯಲ್ಲಿ ಹೊಸದಾಗಿ ಮತ್ತೆ ಆಪ್ಷನನ್ನು ಎಂಟ್ರಿ ಮಾಡೋದು, ಹೊಸ ಚಾಯ್ಸನ್ನು ಎಂಟ್ರಿ ಮಾಡೋದು. ಐ ವುಡ್ ಲೈಕ್ ಟು ಪಾರ್ಟಿಸಿಪೇಟ್ ಇನ್ ದಿ ಫರ್ದರ್ ರೌಂಡ್ಸ್, ಬಟ್ ದ ಒನ್ ವಿಚ್ ಇಸ್ ಬೀನ್ ಅಲಾಟೆಡ್ ಇಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಐ ವುಡ್ ಲೈಕ್ ಟು ಎಂಟರ್. ಎಲ್ಲ ಹೊಸದಾಗಿ ಎಂಟ್ರ್ ಮಾಡ್ತೀನಿ. ಅದರಲ್ಲಿ 1 to 9 ಮುಂಚೆ ಹಾಕಿರೋದು ಬೇಕಾದ್ರೆ ಹಾಕ್ಕೊಳ್ಳಿ, ಅಥವಾ ಅದರ ಏನು ಬೇಕಾದರೂ ಬದಲಾವಣೆಗಳು ಮಾಡ್ಕೊಳ್ಳಿ. ಆಮೇಲೆ ಆಪ್ಷನ್ 2 ಅಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. 1 to 9 ಇದೆಯಲ್ಲ, ಇದೊಂದು ವಿಚಾರ ತಮ್ಮ ಗಮನಕ್ಕಿರಲಿ. 1 to 9 ಇದೆಯಲ್ಲ, 10 ನಿಮ್ಗೆ ಅಲಾಟ್ ಆಗಿದೆ, 11ಇಂದ 100ವರೆಗೆ ಇದ್ದಿದ್ದು ಏನಾಗೋಯ್ತು, ಡಿಲೀಟ್ ಆಗಿದೆ. ಕರೆಕ್ಟಾ? 1 to 9 ಉಳ್ಕೊಂಡಿದೆ, 10 ಅಲಾಟ್ ಆಗಿದೆ. ಇಟ್ಸ್ ಓಕೆ, ಯು ಆರ್ ಹ್ಯಾಪಿ ವಿತ್ ದಟ್, ಸಿಕ್ಕರು ಓಕೆ. ಆದರೆ 1 to 9ಅಲ್ಲಿ ರೀಅರೇಂಜ್ ಮಾಡ್ಕೊಳಕ್ಕೆ ಆಪ್ಷನ್ ಕೊಡ್ತಾರೆ. ಹೊಸದಾಗಿ ಸೇರ್ಸೋಕ್ಕಾಗಲ್ಲ ಕಾಲೇಜನ್ನು. 1 to 9ಅಲ್ಲಿ ಯಾರೋ ಹೇಳ್ಬಿಟ್ಟಿದ್ರು, ಈಗ ಈ ಕಾಲೇಜು ಹಾಕಿದ್ರೆ ಚೆನ್ನಾಗಿತ್ತು, ನಿಂಗೆ ಸಿಗೋ ಚಾನ್ಸ್ ಇದೆ, ಸೇರ್ಸೋಕ್ಕೆ ಚಾನ್ಸ್ ಇಲ್ಲ. ಎರಡೇ ಚಾನ್ಸಲ್ಲಿ, ಒಂದು ಇರೋದನ್ನು 1 to 9ಅಲ್ಲಿ ಕೆಲವನ್ನ ಬೇಕಾದ್ರೆ ಏನು ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಮೇಲ್ಗಡೆ ಉಳ್ಕೊಳ್ಳೋ ಒಂದು 5 ಕಿತ್ತಾಕ್ಬಿಟ್ರೆ ಬರೀ 4 ಉಳ್ಕೊಳುತ್ತೆ ಮೇಲೆ. ಅಕಸ್ಮಾತ್ ಅಲಾಟ್ ಆಗಿಬಿಟ್ರೆ, ಕೆಲವ್ರಿಗೆ ಹಂಗೆ ಅನ್ನಿಸ್ತಾ ಇರುತ್ತೆ, ನನ್ನ ಗ್ರಾಚಾರ ಕೆಟ್ಟು ಇದು ಅಲಾಟ್ ಆಗಿಬಿಟ್ರೆ ಬೇಡಲೇ ಬೇಡ, ಈಗ ಇರೋದು ಚೆನ್ನಾಗಿದೆ, ಮೇಲ್ಗಡೆ ಇವಿದೆ, ಸೆಕೆಂಡ್ ರೌಂಡ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. 1 to 9ಅಲ್ಲಿ ಇವು 4 ಸಿಕ್ಕಿದ್ರು ಓಕೆ, ಈ 5, 6, 7, 8 ಬೇಡಲೇ ಬೇಡ ಅಂತಂದರೆ 8, 9 ಬೇಡ ಅಂತ ಡಿಲೀಟ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ನಾನು ಎಷ್ಟಾಗುತ್ತೆ ಅಷ್ಟು ಮಾಹಿತಿಯನ್ನು ನಿಮ್ಗೆ ಎಲ್ಲ ಕಾಂಬಿನೇಷನ್ಲು ಹೇಳ್ತಾ ಇದ್ದೀನಿ. ಬಿಟ್ಬಿಡಿ, ಅದನ್ನು ಕಟ್ ಮಾಡ್ಬೋದು, 0 ಮಾಡಿದ್ರೆ ತೆಗೆದಾಕ್ಬೋದು. 11 ಮೇಲೆ ಯಾವುದು ಇಲ್ಲವೇ ಇಲ್ಲ, ಆಗ್ಬೋದಾ? ಜೊತೆಗೆ ಆ 1 to 4 ಅಥವಾ 1 to 9 ಇರಲಿ ಅವೆಲ್ಲ, ಆದರೆ ಪ್ರಯಾರಿಟಿ ಚೇಂಜ್ ಮಾಡ್ತೀನಿ ಅಂತಂದ್ರೆ ಮಾಡ್ಕೋಬೋದು. ಹೊಸ್ದಾಗಿ ಅದನ್ನು ಸೇರ್ಸೋಕ್ಕೆ ಆಗಲ್ಲ. ಹೊಸ್ದಾಗಿ ಸೇರ್ಸೋದಕ್ಕೆ ಲಾಸ್ಟ್ ಟೈಮು ಯಾವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂದರೆ, ಹೊಸ ಮೆಡಿಕಲ್ ಕಾಲೇಜು ಆಮೇಲೆ ಬಂತಲ್ಲ, ಫಸ್ಟ್ ರೌಂಡ್ ಆದಮೇಲೆ ಬಂತು ನೋಡಿ ಅಪ್ರೂವಲ್, ಮೆಡಿಕಲ್ ಕೌನ್ಸಿಲ್ MCIಯಿಂದ ಆಮೇಲೆ ಅಪ್ರೂವಲ್ ಬಂತಲ್ಲ, ಅಂಥದನ್ನು ಮಾತ್ರ. ಅದು ಇರಲೇ ಇಲ್ಲ ಫಸ್ಟ್ ರೌಂಡಲ್ಲಿ, ಈಗ ಹೊಸ್ದಾಗಿ ಬಂತಲ್ಲ, ಅದನ್ನು ಮಧ್ಯದಲ್ಲಿ ಸೇರ್ಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಅವಕ್ಕೆ ಅವಕಾಶ ಇರೋದಿಲ್ಲ. ಕ್ಲಿಯರ್ ಆಯ್ತಲ್ಲಪ್ಪ? ಏನೋ ಡೌಟ್ ಇದೆಯಾ? 2 ಕ್ಲಿಯರ್ ಅಲ್ಲ? 3 ಇದೇನೋ ಕಂಪ್ಲೀಟ್ ಹೊಸ ಎಂಟ್ರಿ. ಹೊಸ ಎಂಟ್ರಿ ಯಾಕೆ ಡಿಸಡ್ವಾಂಟೇಜ್ ಹೇಳ್ಬಿಡ್ತೀನಿ. ಈಗ ಆಪ್ಷನ್ 1 ಪ್ರಕಾರ ಸುಮಾರು ಜನ ನಿಮಗಿಂತ ಈ ಬೆಟ್ರರೋ ಕಡಿಮೆಯವರು ಅವರೆಲ್ಲ ಹೋಗಿ ಕಾಲೇಜ್ಗೆ ಅಡ್ಮಿಟ್ ಆಗಿಬಿಡ್ತಾರೆ. 2ನೇವರು ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಈಗ ಹೊಸ್ದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಮೇಲ್ಗಡೆಯಿಂದ ಮತ್ತೆ ಚೆಕ್ ಮಾಡ್ಕೊಂಡು ಬರುತ್ತೆ, ನಿಮಗೆ ಸೀಟ್ಗಳೆಲ್ಲ ಬೇರೆಯವ್ರಿಗೆ ಅಲಾಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಿಮಗೆ ಸಿಗೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಅರ್ಥ ಆಗ್ತಿದೆಯಾ? ಲಾಜಿಕ್ ಗೊತ್ತಾಗ್ತಿದೆಯಾ? ಅಲಾಟ್ ಆಗಿಬಿಟ್ಟಿರುತ್ತಲ್ಲ, ನೀವು ರ್ಯಾಂಕ್ ಚೆನ್ನಾಗಿರ್ಬೋದು, ನೀವು ಆಪ್ಷನ್ ಈಗ ಹೊಸ್ದಾಗಿ ಹಾಕಿದರೆ ಅದು ಫಸ್ಟ್ ರೌಂಡಲ್ಲಿ ಎಲ್ಲ ಅಲಾಟ್ಮೆಂಟ್ಗಳು ಮಾಡ್ಕೊಂಡು ಬಂದ್ಬಿಟ್ಟಿದೆ, ಎಲ್ಲ ಅವ್ರವ್ರ ಕಾಲೇಜ್ ಸೇರ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ. ನಮ್ಮ ದುರಾದೃಷ್ಟಕ್ಕೆ ಆಪ್ಷನ್ 1ಅನ್ನೇ ಅಂದರೆ ಚಾಯ್ಸ್ 1ಅನ್ನೇ ತಗೊಂಡು ಎಲ್ಲ ಹೋಗಿ ಅಡ್ಮಿಟ್ ಆಗಿಬಿಟ್ರು ಅಂತ ಇಟ್ಕೊಳ್ಳೋದು. ಈಗ ಆ ಕಾಲೇಜ್ಗೆ ಎಲ್ಲ ಕಾಲೇಜ್ಗಳು ನನಗೆ ಬೇಕಾಗಿದ್ದಂಥ ಎಲ್ಲ ಕಾಲೇಜ್ಗಳಲ್ಲಿ ಎಲ್ಲರೂ ಹೋಗಿ ಸೇರ್ಕೊಂಡ್ಬಿಟ್ರು. ಈಗ ನಾನು ಸೆಕೆಂಡ್ ರೌಂಡಲ್ಲಿ 3 ಕೊಟ್ಬಿಟ್ಟು ಹೋಗಿ ಕೂತ್ಕೊಂಡಿದ್ದೀನಿ ಅಂತಂದರೆ ನನಗೆ ಈಗ ಯಾವುದೋ ಒಂದು ಕಾಲೇಜ್ ಬೇಕು, R ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬೇಕು ಬೆಂಗಳೂರಲ್ಲಿ. ಈಗಿಲ್ಲ, ಎಲ್ಲ ಸೀಟ್ ಫಿಲ್ ಅಪ್ ಆಗಿದೆ, ಚಾಯ್ಸ್ ನಮಗೆ ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ ಚಾಯ್ಸ್ 3 ಮಾಡುವಾಗ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಸೊ ಈ 4ನ್ನ ಯು ಶುಡ್ ಬಿ ವೆರಿ ಕೇರ್ಫುಲ್. ಚಾಯ್ಸ್ 1 ಅಂದರೆ ಏನು ಗೊತ್ತಾಯ್ತಲ್ಲ? ಚಾಯ್ಸ್ 1 ಅಂದರೆ ನಿಮ್ಗೆ ಇಷ್ಟ ಆಗಿದೆ ಹೋಗಿ ಸೇರ್ಕೋತೀರಾ. ಚಾಯ್ಸ್ 2 ಅಂದರೆ ನೀವು ಹೋಲ್ಡ್ ಅಂಡ್ ಅಪ್ಗ್ರೇಡ್, ಇಟ್ಸ್ ಅ ಬೆಟರ್ ಚಾಯ್ಸ್, ತುಂಬ ಬೆಟರ್ ಚಾಯ್ಸ್. ಒಂದು ಪ್ರಯತ್ನ ಪಡ್ಬೋದು, ತುಂಬ ಚೆನ್ನಾಗಿದೆ, ಕೆಳಗಡೆ ಇರೋದ್ರಲ್ಲಿ ಹೊಟ್ಟೋಗುತ್ತೆ, ಮೇಲ್ಗಡೆ ಇರೋದನ್ನ ಆಲ್ಟರ್ ಮಾಡ್ಕೋಬೋದು, ಎಡಿಟ್ ಮಾಡ್ಬೋದು, ತೆಗೆದಾಕ್ಬೋದು. ಇಲ್ಲ ಅಡ್ಮಿಷನ್ ಆಗಬೇಕು ಅಂದರೆ 1 ಮಾಡ್ಕೊಂಡು ಹೋಗ್ಬಿಡಿ. ಇನ್ನೂ ಕೆಲವರು ಏನು ಮಾಡ್ತಾರೆ, 9 ಇತ್ತು ಮೇಲ್ಗಡೆ, ಬೇಡ ನಾನು 1-2 ಮಾತ್ರ ಉಳಿಸ್ಕೋತೀನಿ, 1-2 ಉಳಿಸ್ಬಿಟ್ಟು ಮಿಕ್ಕಿ ತೆಗೆದಾಕ್ಬಿಡ್ತಾರೆ. ಅದು ತುಂಬ ಚೆನ್ನಾಗಿದೆ ಆಪ್ಷನ್. 3, 4 ಹೇಳಿದ್ದೀನಿ. 3 ಅಂದರೆ ಸ್ವಲ್ಪ ಡೇಂಜರಸ್, ಅದು 4 ನೀವು ಆಚೆ ಹೋಗ್ತೀರಾ, ಪ್ರಕ್ರಿಯೆಯಿಂದ ಆಚೆ ಹೋಗ್ತೀರಾ. ಇಷ್ಟು ಮೇಜರ್ ಆಗಿ ನೀವು ನೆನ್ಪಿಟ್ಕೋಬೇಕು. ನೋಡಿ, ಇದನ್ನ ಕನ್ನಡದಲ್ಲಿ ಹಾಕಿದ್ದಾರೆ. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ನನಗೆ 100% ಭಾಳ ಖುಷಿಯಾಗಿದೆ, ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ಪ್ರವೇಶ ಪಡ್ಕೊಳ್ಳೋದು. 2ನೇದು, ಹಂಚಿಕೆಯಾದ ಸೀಟು ಇಷ್ಟವಾಗಿರ್ತದೆ, ಶುಲ್ಕವನ್ನು ಪಾವತಿಸ್ತೇನೆ, ಆದರೆ ಇನ್ನೂ ಉತ್ತಮವಾದ ಮೇಲ್ಮಟ್ಟದ ಕಾಲೇಜುಗಳೇನಾದರೂ
ಸಿಕ್ಕರೆ ಫೀಸ್ ಕಟ್ಬಿಡ್ತಾರೆ. ಇಲ್ಲಿ ಸೆಕೆಂಡ್ ಚಾಯ್ಸ್ಗೆ ಫೀಸ್ ಕಟ್ಟಿಸ್ಕೋತಾರೆ. ಫೀಸ್ ಕಟ್ಟಿಸ್ಕೋದು ಕೆಲವು ವರ್ಷ ಅದು ಕಟ್ಟಿಸ್ಕೊಂಡಿರಲಿಲ್ಲ, ಹಾಗೆ ಬಿಟ್ಟಿದ್ರು. ಕಟ್ಟಿಸ್ಕೊಂಡು ಅಕಸ್ಮಾತ್ ಇದಕ್ಕಿಂತ ಫೀಸ್ ಕಡಿಮೆ ಆಯಿತು ಅಂತಂದರೆ ನೆಕ್ಸ್ಟ್ ರೌಂಡಲ್ಲಿ, ಅಂದರೆ ಚಾಯ್ಸ್ 2ಗೆ ನಿಮಗೆ 10ನೇ ಕಾಲೇಜ್ ಸಿಕ್ಕಿತ್ತಲ್ಲ, ಅದು 1,42,000 ಇತ್ತು. ಆಯಿತಾ? 2ನೇ ರೌಂಡಲ್ಲಿ ಅದಕ್ಕಿಂತ ಫೀಸ್ ಕಡಿಮೆ ಇರೋದು, ನೀವು 1 to 9 ಅದಕ್ಕಿಂತ ಫೀಸ್ ಕಡಿಮೆ ಇರೋದು ಏಡೆಡ್ ಕೋರ್ಸ್ ಸಿಕ್ತು ಅಂತ ಅನ್ಕೊಳ್ಳೋಣ. ಆ ಫೀಸು 42,000 ಇತ್ತು ಅಥವಾ 45,000 ಇತ್ತು. ಡಿಫ್ರೆನ್ಸ್ ಅಮೌಂಟ್ನ ಆಮೇಲೆ ಕಳಿಸ್ತಾರೆ. ಎಲ್ಲಿಂದ ಪೇ ಮಾಡಿದರೆ ಅಥವಾ ನಿಮ್ಮ ಏನು ಅಕೌಂಟ್ ನಂಬರ್ ಎಲ್ಲ ಇದು ಮಾಡಿರ್ತೀರ ಅಲ್ಲಿಗೆ ವಾಪಸ್ ಬರುತ್ತೆ. ಅದೇನು ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಅದೆಲ್ಲ ಏನು ತಲೆಗೆ. ಅಲ್ಲಿ 3ನೇದು ಹಂಚಿಕೆ ಆದಂಥ ಸೀಟು ನನಗೆ ಇಷ್ಟ ಇಲ್ಲ, ರದ್ದುಪಡಿಸ್ತೇನೆ. ಅದರ ಮುಂದಿನ ಸುತ್ತಿನಲ್ಲಿ ಮತ್ತೆ ಭಾಗವಹಿಸ್ತೇನೆ, ಹೊಸದಾಗಿ ಎಂಟರ್ ಮಾಡ್ತೀನಿ. ಇದು ಶುಡ್ ಬಿ ಕೇರ್. 4ನೇದು ನನಗೆ ಇಷ್ಟನೇ ಇಲ್ಲ, ನಾನು ಬಿಡ್ತೀನಿ, ಆಚೆ ಬಿಡ್ತೀನಿ. ಇಷ್ಟು ಓಕೆ. ಇದಿಷ್ಟು ಇದು ಸೇಮ್ ಥಿಂಗ್ ವಿಲ್ ಬಿ ರಿಪೀಟೆಡ್ ಇನ್ ಸೆಕೆಂಡ್ ರೌಂಡ್ ಆಲ್ಸೋ. ಆಯಾ ವರ್ಷ ಅವನ್ನ ಸ್ವಲ್ಪ ಬದಲಾವಣೆಗಳು ಮಾಡ್ತಾರೆ. ಕೆಲವು ವರ್ಷ 3ನೇ ರೌಂಡ್ ಇಟ್ಟಿದ್ರು, ಕೆಲವು ವರ್ಷ 2ನೇ ರೌಂಡ್ಗೆ ಫಿನಿಷ್ ಮಾಡಿದ್ರು. 2ನೇ ರೌಂಡು ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ಗೆ ಆಪ್ಷನ್ ಇಲ್ಲದೆ ಇರೋ ಥರ ಮಾಡಿರ್ತಾರೆ ಕೆಲವು ಟೈಮು. 2ನೇ ರೌಂಡಲ್ಲಿ ಅಲಾಟ್ ಆದಮೇಲೆ ಆಪ್ಷನ್ 1 ಚಾಯ್ಸ್ 1 ತೊಗೋಬೇಕು, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ. 2ನೇದು ಆದಮೇಲೆ ಮತ್ತೆ ಎಷ್ಟು ಸಲ ಅಂತ ಮಾಡ್ತಾ ಇರ್ತಾರೆ ಅಂತೇಳಿ ಆಪ್ಷನ್ 1 2 ಬಿಡೋದಿಲ್ಲ. ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ನೀವು 3ನೇ ರೌಂಡ್ ಇರಬೇಕಲ್ಲ. ಯಾರು ಸೆಕೆಂಡ್ ರೌಂಡ್ ಆದಮೇಲೆ ಯೂಶ್ವಲಿ ಈ ವರ್ಷನೂ ಕೂಡ, ಯಾಕೆಂದರೆ ಇದು ಪ್ರೀ ಅಲಾಟ್ಮೆಂಟ್ ರೌಂಡ್ ಒಂದಿದೆ, ಅದು ಒಂದಾಗಿರುತ್ತೆ. ಅದಾದಮೇಲೆ ರೌಂಡ್ 1 ಆಗುತ್ತೆ. ರೌಂಡ್ 2 ಅಲ್ಲಿ ಚಾಯ್ಸ್ 1 ಕೊಡ್ತಾನೆ, ಕಾಲೇಜಿಗೆ ಹೋಗಿ ಸೇರ್ಕೊಳ್ಳೋದು. ಆಪ್ಷನ್ 2 ಅನ್ನೋದು ಇರೋದಿಲ್ಲ, ಚಾಯ್ಸ್ 2 ಅನ್ನೋದು ಇರೋದಿಲ್ಲ ಅಂತ ಈ ಸಲ ಹೇಳಿದ್ದಾರೆ. ನೋಡ್ಕೊಳ್ಳಿ, ಆಯಾ ಸಂದರ್ಭದಲ್ಲಿ ಹೆಂಗೆ ಅವ್ರು ಬಿಡ್ತಾರೆ ಅದ್ರ ಪ್ರಕಾರ ನೋಡ್ಕೊಳ್ಳಿ. ಇಲ್ಲ 4 ಮಾಡಿಬಿಟ್ಟು ಆಚೆ ಹೋಗ್ಬೋದು, 3ನೇ 2 ಆಗ್ಬೋದು, ಅಥವಾ 4 3 ಆಗ್ಬೋದು, ಆ ಥರನೂ ಆಗಿರ್ಬೋದು. 2 ತೆಗೆದಾಕ್ಬಿಡ್ತಾರೆ, ಯೂಶ್ವಲಿ ತೆಗೆದಾಕ್ಬಿಡ್ತಾರೆ. ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ನೆಕ್ಸ್ಟ್ ಇರೋದಿಲ್ಲ. ಇದೆಲ್ಲ ಆದಮೇಲೆ ಏನೇನು ಉಳ್ಕೊಳ್ಳುತ್ತೆ ಸೀಟ್ಗಳು ಕೆಲವು ಕಾಲೇಜ್ಗಳಲ್ಲಿ, ಅಂಥದ್ದು ಸ್ಟೇ ವೇಕೆನ್ಸಿ ರೌಂಡ್ ಅಂತ +1 ರೌಂಡ್ ಅಂತ ಅಂಥದ್ದನ್ನು ಬಿಡ್ತಾರೆ. ಅವೆಲ್ಲ ಸ್ವಲ್ಪ ಗ್ಯಾರಂಟಿ ಇರಲ್ಲ, ಸಿಕ್ಕರೆ ಸಿಗ್ಬೋದು, ಸಿಗದೇ ಅಥವಾ ಕೆಲವು ಟೈಮು ಒಳ್ಳೆ ಸೀಟ್ಗಳು ಒಳ್ಳೆ ಕಾಲೇಜಲ್ಲಿ ಅದೆಲ್ಲ ಲಾಸ್ಟ್ ಮೂಮೆಂಟ್ವರೆಗೂ ನಡೀತಾರೆ. ಇಷ್ಟು ತಮಗೆ ಮಾಹಿತಿ. ಇದು ಫೀಸು ಚಲನ್ ಕಟ್ಟೋದ್ರ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಿದ್ದಾರೆ. ತಾವು ಆಪ್ಷನ್ 1 ಮಾಡಿದಾಗ ಫೀಸ್ನೆಲ್ಲ ತೊಗೊಂಡೋಗಿ ಕಟ್ಟೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ಗೊತ್ತಾಗ್ಬಿಡುತ್ತೆ. ನೀವು ಆಪ್ಷನ್ 1 ಎಂಟ್ರಿ ಮಾಡಿ ನನಗೆ ಇಷ್ಟ ಆಗಿದೆ ಅಂದರೆ ಕಾಲೇಜ್ಗೆ ಹೋಗ್ತೀರಾ, ಫೀಸ್ ಕಟ್ತೀರಾ, ಅಲ್ಲೇ ಬ್ಯಾಂಕ್ ಹೋಗ್ತೀರಾ, ಫೀಸ್ ಕಟ್ತೀರಾ, ಆನ್ಲೈನಲ್ಲಿ ಕಟ್ತೀರಾ, ಎಲ್ಲ ಆಗುತ್ತೆ. ಇದಿಷ್ಟು ತಮಗೆ ಇದು ಪ್ರಾಧಿಕಾರದಿಂದ ಎಸ್ಪೆಷಲಿ ಮೆಡಿಕಲ್ ಸೀಟ್ ಬಗ್ಗೆ. ಇಂಜಿನಿಯರಿಂಗ್ದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಇದ್ದೇ ಇದೆ, ಅದು ನಿಮಗೆ ಆ ಕಾಲೇಜಿಗೆ ಬಿಟ್ಟಿದ್ದಂಥ ವಿಚಾರ. ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ವಿಶೇಷವಾಗಿ ಮೆಡಿಕಲ್ ಸೀಟ್ಗಳು, ಮೆಡಿಕಲ್ ಸೀಟಲ್ಲಿ ಯಾವುದೇ ಸೀಟನ್ನು ಡೈರೆಕ್ಟಾಗಿ ಕಾಲೇಜು ತುಂಬಿಸೋ ಹಾಗಿಲ್ಲ, ಆಗದೇ ಇಲ್ಲ. ನೀವು ಯಾವುದೋ ಒಂದು ರ್ಯಾಂಕನ್ನು ನೀಟ್ ಮೂಲಕ ತಗೊಂಡಿರಬೇಕು. ನೀಟ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನೀಟ್ ರ್ಯಾಂಕ್ ಬಂದು ಆ ರ್ಯಾಂಕನ್ನು ನೀವು ಐದರ್ KEA ವೆಬ್ಸೈಟ್ಗೆ ಎಂಟ್ರ್ ಆಗಿರುತ್ತೆ, ಅಥವಾ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅದ್ರ ಮೂಲಕ ನೀವು ಭಾಗವಹಿಸಿ ಸೀಟ್ ತಗೋಬೇಕು. 100% ಸೀಟ್ 40 15 5 ಅಂತ ಹೇಳಿದ್ನಲ್ಲ, ಅದರ್ ಕೋಟಾದಲ್ಲಿ ಭಾಗವಹಿಸ್ತೀನಿ ಅಂದರೂ ಅದ್ರ ಮೂಲಕನೇ ಭಾಗವಹಿಸಬೇಕು. ಇಷ್ಟು ತಮಗೆ ಮಾಹಿತಿ. ಸೊ ತಾವು ಇಲ್ಲಿಗೆ ಬಂದಿದ್ದೀರಾ, ಹಾಗಾಗಿ 1-2 ಮಾಹಿತಿಯನ್ನು ತಾವು ಹೇಳದಿದ್ದೀನಿ. ನಮ್ಮ ಈ ಒಂದು ಆವರಣದಲ್ಲಿ 2 ಬೇರೆ ಬೇರೆ ಕೋಡಿನ ಕಾಲೇಜುಗಳು, ಒಟ್ಟು 3 ಇದೆ, ಬಟ್ ಹೇಳ್ಬಿಡ್ತೀನಿ. ಒಂದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳಿ, ಇದು ಸರ್ಕಾರಿ ಅನುದಾನಿತ ಕಾಲೇಜು ಆಗ್ಬೋದಾ. ಇದರ ಕೋಡ್ ಏಡೆಡ್ಗೆ 021, ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಈ 021 ಅಂತ. ಅದನ್ನು ಸೆಲೆಕ್ಟ್ ಮಾಡಿದಾಗ ಯಾವ ಏಡೆಡ್ ಕೋರ್ಸ್ಗಳಿದೆ ಅದು ಮಾತ್ರ ಲಿಸ್ಟ್ ಆಗುತ್ತೆ. ಅವುಗಳ ಫೀಸ್ ಸ್ಟ್ರಕ್ಚರು 45,000 ಇರುತ್ತೆ. ಈ SJCE ಕಾಲೇಜಲ್ಲಿ ಒಂದೇ ಒಂದು ಅನ್ಏಡೆಡ್ ಸೆಕ್ಷನ್ನು ಕೂಡ ಇದೆ ಕಂಪ್ಯೂಟರ್ ಸೈನ್ಸಲ್ಲಿ. ಅದರ ಕೋಡು 284, E284. ಇದು SJCE ಕೆಳಗಡೆ ಬರ್ತಕ್ಕಂಥ 2. SJCEಯಲ್ಲಿ ಒಟ್ಟು 9 ಬ್ರಾಂಚ್ಗಳು ಏಡೆಡ್ ಬ್ರಾಂಚ್ಗಳಿದೆ. ಎಲ್ಲ ಫೀಸು 45,000 ಇರುತ್ತೆ. 95% ಜಾಸ್ತಿ ಸೀಟು, 60ಕ್ಕೆ 57 ಸೀಟು KEಯಿಂದ ಅಲಾಟ್ ಆಗುತ್ತೆ. ಅವೆಲ್ಲವೂ ಕೂಡ ಫೀಸ್ ಸ್ಟ್ರಕ್ಚರು 45 ಅಂತ ಹಳೇದು. ಈ ವರ್ಷ ಒಂಚೂರು 50 ಆಗಿಬಿಟ್ರೆ ಹೇಳಿದ್ದೀನಿ ಮಾಹಿತಿ. ಇದು ಆ ಅಂದಾಜಲ್ಲಿ ಇರ್ತದೆ, ಆಗ್ಬೋದಾ. ಅದಲ್ಲದೆ ಕಂಪ್ಯೂಟರ್ ಸೈನ್ಸ್ ಮಾತ್ರ ಅಡಿಷನಲ್ ಆಗಿ ಒಂದು ಕಂಪ್ಯೂಟರ್ ಸೈನ್ಸ್ ಏಡೆಡಲ್ಲೂ ಇದೆ, ಅನ್ಏಡೆಡಲ್ಲೂ ಇದೆ. JC ಕೆಳಗಡೆ ಅನ್ಏಡೆಡಲ್ಲಿದೆ. ಅದು ನಿಮಗೆ ಹೋದ ವರ್ಷ 1,12,000 ಇತ್ತು ಫೀಸು, ಅದು ಇಲ್ಲಿ. ಅದಕ್ಕೆ ಕೋಡ್ 284. SJC ಕೆಳಗಡೆ ಒಟ್ಟು 9 + 1 10 ಇದೆ. ಮತ್ತು
JSS ವಿಜ್ಞಾನ ಮತ್ತು ತಂತ್ರಜ್ಞಾನ, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಇಟ್ಸ್ ಎ ಪ್ರೈವೇಟ್ ಸ್ಟೇಟ್ ಯೂನಿವರ್ಸಿಟಿ. ಸೊ ಅದರಲ್ಲೂ ಕೂಡ ಸುಮಾರು ಬ್ರ್ಯಾಂಚ್ಗಳಿದೆ. ಕಂಪ್ಯೂಟರ್ ಸೈನ್ಸು 3 ಕಡೆನೂ ಇದೆ. ಕಂಪ್ಯೂಟರ್ ಸೈನ್ಸ್ ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ಅದನ್ನೇ ಇದು ಮಾಡ್ಕೋಬೇಡಿ. ಕಂಪ್ಯೂಟರ್ ಸೈನ್ಸು ಏಡೆಡಲ್ಲಿದೆ, ಅಂದರೆ 21 ಕೆಳಗಡೆನೂ ಕಂಪ್ಯೂಟರ್ ಸೈನ್ಸ್ ಇದೆ, 284 ಕಂಪ್ಯೂಟರ್ ಸೈನ್ಸ್ ಇದೆ, ಮತ್ತು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗಡೆ ಕೂಡ ಕಂಪ್ಯೂಟರ್ ಸೈನ್ಸ್ ಇದೆ. ಇಲ್ಲೂ ಕೂಡ ಮೆಕ್ಯಾನಿಕಲ್ ಇದೆ, ಎಲ್ಲಿ ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಇಲ್ಲೂ ಕೂಡ ಮೆಕ್ಯಾನಿಕಲ್ ಸಿವಿಲು, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇರೆ ಬೇರೆ ಕೋಡು, 2 ಬೇರೆ ಬೇರೆ ಕಾಲೇಜ್ ಇದ್ದಂಗೆ ಅಂತ ಒಂದು ಫೀಲಿಂಗ್ ಇಟ್ಕೊಳ್ಳಿ. ಹಾಗೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಇಲ್ಲಿ ಈ ಕ್ಯಾಂಪಸಲ್ಲಿ JC ಆದರೂ ಸರಿ, JSSU ಆದರೂ ಸರಿ ಇಷ್ಟ ಇದ್ದರೆ ಆವಾಗ ನೀವು ಇದನ್ನು ಎಂಟ್ರ್ ಮಾಡಬೇಕು, ಅದನ್ನು ಎಂಟ್ರ್ ಮಾಡಬೇಕು. ಇದು ಸಿಗದರೆ JC ಸಿಗದರೆ JSSU ಸಿಗಲಿ ಅಂತ ಇದ್ದರೆ ಇದು ಫಸ್ಟ್ ಆಪ್ಷನ್, ಆಮೇಲೆ ಇದು ನೆಕ್ಸ್ಟ್ ಆಪ್ಷನ್, ಹಂಗಂತ ಮಾಡ್ಕೋಬೇಕು. ಅದು 0 ನಿಮ್ಗೆ ಕಾಣಿಸ್ತಾ ಇದೆಯಾ, 057. ಕಾಮೆಡ್ಕೆಯಲ್ಲಿ ಏನಾದರೂ ನೀವು ಭಾಗವಹಿಸೋರು ಇದ್ದರೆ, ಕಾಮೆಡ್ಕೆಯಲ್ಲೂ ಹೆಚ್ಚು ಕಡಿಮೆ ನಾನು ಹೇಳಿದ್ದೀನಲ್ಲ ಇದೇ ಪ್ರೊಸೀಜರು. ಕಾಮೆಡ್ಕೆಗೂ ಅಷ್ಟೇ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಇದೆಯಲ್ಲ, ಅಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ಪ್ರಕ್ರಿಯೆ, ಹೆಚ್ಚು ಕಡಿಮೆ ಹೀಗೆ ಇರುತ್ತೆ. ಸಣ್ಣ ಸಣ್ಣ ಬದಲಾವಣೆಗಳಿರುತ್ತೆ. ಕಾಮೆಡ್ಕೆಯಲ್ಲಿ JSS STUದು ಸುಮಾರು ಸೀಟ್ಗಳು 30% ಸೀಟ್ಸು ಇರ್ತದೆ. ಅಂದರೆ 40 ಸೀಟ್ಸು KEಯಿಂದ ಬರ್ತದೆ JSSUಲಿ, 30 ಸೀಟ್ಸು ಕಾಮೆಡ್ಕೆ, 30 ಸೀಟ್ಸು ಹಿಂಗಿರುತ್ತೆ. ಅಂಥದಕ್ಕೆ ನಿಮಗೆ 61 ಕೋಡ್. ಇಷ್ಟು ನಮ್ಮ JSS ಸೈನ್ಸ್ ಟೆಕ್ನಾಲಜಿ ಮತ್ತು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿದ್ದು. ಆಗ್ಬೋದಾ?